ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಇವತ್ತು ಜನರಲ್ ಇಂಗ್ಲಿಷ್ ಅಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಸ್ಪೆಲ್ಲಿಂಗ್ ಕರೆಕ್ಷನ್ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಕೆಪಿಎಸ್ಸಿ ಗ್ರೂಪ್ಸ್ ಇಲ್ಲಿ. ಪ್ಯಾಸೇಜ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, PQRS ಆಗಿರ್ಬೋದು. PQRS ಅಂದ್ರೆ ಸೆಂಟೆನ್ಸ್ ರಿಅರೇಂಜ್ಮೆಂಟ್, ಪ್ಯಾರಾ ಜಂಬಲ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಇವತ್ತು ಇದಿಷ್ಟು ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಇದು ಭಾಗ 2ನೇ ವಿಡಿಯೋ ಸ್ನೇಹಿತರೆ. ಭಾಗ 1 ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಅದರಲ್ಲಿ ಇನ್ನೂ ಒಂದಷ್ಟು ಬೇರೆ ಬೇರೆ ರೀತಿ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದೀನಿ. ಅದ್ರದ್ದು ನಾವು ಗ್ರೂಪ್ ಸಿಗೋಸ್ಕರ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಸ್ನೇಹಿತರೆ. ಈ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಇರ್ಬೋದು, ಓಕೆ, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಇರ್ಬೋದು, ಮತ್ತೆ ನಮ್ಮ ಜಿಕೆ ಪತ್ರಿಕೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಒಂದೇ ಪ್ಲೇ ಲಿಸ್ಟ್ ಹಾಕ್ತಾ ಇದೀವಿ. ಕಂಪ್ಯೂಟರ್ ಮಾತ್ರ ಬೇರೆ ಪ್ಲೇ ಲಿಸ್ಟ್ ಇರುತ್ತೆ. ಅದನ್ನು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಜೊತೆಗೆ ಈ ವಿಡಿಯೋ 1 ಇದು ಪಾರ್ಟ್ 2 ಅಲ್ವಾ. ಈ ಪತ್ರಿಕೆಯ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪಾರ್ಟ್ 2, ಪಾರ್ಟ್ 1 ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದೀನಿ. ಅದನ್ನು ಕೂಡ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತಿದೆಯಲ್ಲ, ಈ ಪುನೀತ್ ಫೋರಂ ನೀವು ಸರ್ಚ್ ಮಾಡಿ ಜಾಯ್ನ್ ಆದ್ರೂ ಆಗುತ್ತೆ. ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ತರ ಮಾಡೋದ್ ಬೇಡ, ಬನ್ನಿ ಸರ್. ಫಸ್ಟ್ ನಾವು PQRS ತಗೋತೀವಿ. ನಿಮ್ಗೆ ನೆನಪಿರಬೇಕು, ನಾನು 35 ಕ್ವಶನ್ಸ್ ಇಂದ 54 ಕ್ವಶನ್ಸ್ ತನಕ ಡಿಸ್ಕಸ್ ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಸಾರಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಆಲ್ರೆಡಿ ಡಿಸ್ಕಸ್ ಆಗಿರ್ತಕ್ಕಂಥದ್ದು ವಿಡಿಯೋ 1 ಅಲ್ಲಿ ಸಿಗುತ್ತೆ ನಿಮ್ಗೆ. ಇವತ್ತು 55ರಿಂದ ನಾವು 70ನೇ ಕ್ವಶನ್ ತನಕ ಡಿಸ್ಕಸ್ ಮಾಡೋಣ. ಫೈನ್. ಸೊ ಇಲ್ಲಿ ನೋಡಿ, ಹಿಂಗೆ ಕೊಟ್ಟಿರ್ತಾನೆ ನಿಮಗೆ. 55ರಿಂದ 56, ಎ ಪ್ಯಾರಾಗ್ರಾಫ್ ಆಫ್ ಎ ಸೆಂಟೆನ್ಸ್ ಹ್ಯಾಸ್ ಬಿನ್ ಬ್ರೋಕನ್ ಅಪ್ ಇಂಟು ಡಿಫರೆಂಟ್ ಪಾರ್ಟ್ಸ್. ದ ಪಾರ್ಟ್ಸ್ ಹ್ಯಾವ್ ಬಿನ್ ಸ್ಕ್ರಾಂಬಲ್ಡ್ ಅಂಡ್ ನಂಬರ್ಡ್ ಆಸ್ ಗಿವನ್ ಬಿಲೋ. ನೋಡಿ, ಸ್ಕ್ರಾಂಬಲ್ಡ್, ಜಂಬಲ್ಡ್ ಅಂತ ಇರುತ್ತೆ, ಅಂದ್ರೆ ಸೆಂಟೆನ್ಸ್ ರಿಅರೇಂಜ್ಮೆಂಟ್. ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ದೀಸ್ ಪಾರ್ಟ್ಸ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ ಅಂಡ್ ಡಾರ್ಕನ್ ದ ರೈಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಅಂತಿದೆ. ಅಂದ್ರೆ ಇಲ್ಲಿ ನೋಡಿ, PQRS ಅಂತಾನೆ ಕೊಡ್ಬೇಕು ಅಂತಿಲ್ಲ ನಿಮ್ಗೆ. ABCD ಅಂತ ಕೊಡ್ಬೋದು, EFGH ಅಂತ ಕೊಡ್ಬೋದು. ಇಲ್ಲಿ ನೋಡಿ, ABCDEFG ತನಕ ಕೊಟ್ಟಿದ್ದಾನೆ. ಸೊ ಇದು ಈಸಿ ಇದೆ ನೋಡಿ, ಸಿಂಪಲ್ ಆಗಿ ನಾನು ನಿಮಗೆ ಫಸ್ಟ್ ಕ್ವಶನ್ ಆಗಿರೋದ್ರಿಂದ ಸ್ನೇಹಿತರೆ ಈಸಿ ತಗೊಂಡಿದ್ದೀನಿ. PQRS ಅಲ್ಲಿ ನಮ್ಗೆ 3 ರೀತಿ ಕೇಳ್ತಾನೆ. ಒಂದು ಈ ರೀತಿ, ಇನ್ನೊಂದು ಪಾರ್ಟ್ 1, 1ನೇದು ಮತ್ತೆ 5 ಅಥವಾ 6ನೇ ಸೆಂಟೆನ್ಸ್ ಫಿಕ್ಸ್ ಮಾಡಿರ್ತಾನೆ. ಇಲ್ಲಿ ಮಧ್ಯ PQRS ಅಂತ ಕರೀತಾರೆ. ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಇದನ್ನ ನೋಡೋಣ, 1 by 1 ಹೋಗೋಣ. ನಾವು ಜಾಸ್ತಿ ಟೆನ್ಷನ್ ತಗೊಳ್ಳೋದು ಬೇಡ, ಮತ್ತೆ ಜಂಬಲ್ ಮಾಡ್ಕೊಳ್ಳೋದು ಬೇಡ. ಓಕೆ, ಈ ಕ್ವಶನ್ಗೆ ಆನ್ಸರ್ ಮಾಡ ಬನ್ನಿ. ಫಸ್ಟ್ ಸರ್, ಇಂಥದ್ದು ಇದು ಈಸಿ ಇದೆ. ಇದು 2016ನೇ ಕ್ವಶನ್ ಪೇಪರ್ ದ ಒಂದು ಕ್ವಶನ್ ಇದು. ಯು ಕಾಂಟ್ ಟೇಕ್ ದ ಬಾಯ್ ದ ವಿಲೇಜ್ ಔಟ್ ಆಫ್ ದ ವಿಲೇಜ್ ಔಟ್ ಆಫ್ ದ ಬಾಯ್ ಬಟ್. ಸಿ, ಇಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು ಸರ್, ಫಸ್ಟ್ ನಿಮಗೆ ಏನ್ ಮಾಡ್ಬೇಕು ಅಂದ್ರೆ ವೆರೈಟಿ ಸಾಲ್ವ್ ಮಾಡಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಬಹುದು. ಇಲ್ಲಿ ನೋಡಿದ ತಕ್ಷಣ ಫಸ್ಟ್ ನೋಡಿ, ನಾನು ಯಾವಾಗ ಆಪ್ಷನ್ ನೋಡಿ, ಇಲ್ಲಿ ಮೊದಲನೇ ಸೆಂಟೆನ್ಸ್ ಏನೇ ಇದೆ. ಸೊ ನಮಗೆ ಫಸ್ಟ್ ಸೆಂಟೆನ್ಸ್ ಫಿಕ್ಸ್ ಆಯ್ತು. ಫಸ್ಟ್ ಒನ್ ಯಾವ್ದು ಸರ್? ಎ ಅಂತ ಫಿಕ್ಸ್ ಆಯ್ತು. ಕಾಮ್ ಕತಮ್ ನಾಟಕ್ ಬಂದ್. ಸೊ ಯು ಕ್ಯಾನ್ ಟೇಕ್ ಅಂತಾನೆ ಬರುತ್ತೆ ಅಲ್ವಾ. ಫಸ್ಟ್ ಯಾವಾಗ ಹಿಂಗ್ ಕೊಟ್ಟಾಗ ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ ಏನಿದೆ ಕಂಪ್ಲೀಟ್ ಓದ್ಬೇಕಾಗುತ್ತೆ ನೀವು. ಯು ಕಾಂಟ್ ಟೇಕ್ ದ ಬಾಯ್ ದ ವಿಲೇಜ್ ಔಟ್ ಆಫ್ ದ ವಿಲೇಜ್ ಔಟ್ ಆಫ್ ದ ಬಾಯ್ ಬಟ್ ಅಂತಿದೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ನಿಮ್ಗೆ ಒಂಚೂರು ಅರ್ಥ ಆಗುತ್ತೆ. ಅಂದ್ರೆ ಹುಡುಗನಿಂದ ಬಾಯ್ ಹಳ್ಳಿ ವಿಲೇಜ್ ನ ತೆಗಿಬಹುದು, ಅಥವಾ ಹಳ್ಳಿಯಿಂದ ಹುಡುಗನ್ ತೆಗಿಬಹುದು ಅನ್ನೋ ರೀತಿ ಇದೆ. ಇಲ್ಲಿ ನಿಮ್ಗೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಹಳ್ಳಿಯಿಂದ ಹುಡುಗನ್ನ ವಾಪಸ್ ಕರ್ಕೊಂಡು ಹೋಗ್ಬೋದು ಹೊರತು ಹುಡುಗನಿಂದ ಹಳ್ಳಿನ ಕಿತ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಇಟ್ಸ್ ಸಿಂಪಲ್ ಥಿಂಗ್ ಇದು. ಈಗ ನೋಡಿ, ಎಲ್ಲದರಲ್ಲೂ ಎ ಇದೆ. ಸೊ ಫಸ್ಟ್ ಸೆಂಟೆನ್ಸ್ ಎ ಅಂತ ಫಿಕ್ಸ್ ಆಯ್ತು ನಿಮ್ಗೆ. ಯು ಕ್ಯಾನ್ ಟೇಕ್, ಓಕೆ, ದ ಬಾಯ್. ನೋಡಿ, ದ ಬಾಯ್ ಎಲ್ಲಿಂದ ಸರ್? ಔಟ್ ಆಫ್ ದ ವಿಲೇಜ್. ಅಂದ್ರೆ ಯು ಕ್ಯಾನ್ ಟೇಕ್ ಒಂದೇದು, ಎರಡನೇದು ಯಾವ್ದಾಗುತ್ತೆ ಸರ್? ಸಿ ಆಗುತ್ತೆ. ದ ಬಾಯ್ ಮೂರನೇದು ಏನಾಗುತ್ತೆ ಸರ್? ಔಟ್ ಆಫ್ ದ ವಿಲೇಜ್ ಇ ಆಗುತ್ತೆ. ಸೊ ಎಲ್ಲಾರು ಇದೆಯಾ ಸರ್ ಆತರ? ನೋಡಿ, ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲೇ ಸಿಕ್ಕೋಯ್ತು ನಮಗೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ನಿಮ್ಗೆ ಅರ್ಥ ಆಗಲ್ವಾ? ಇವತ್ತು ಒಂದು 3-4 ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಅರ್ಥ ಆಗಿಲ್ವಾ? ನೋ ಪ್ರಾಬ್ಲಮ್, ಟೆನ್ಷನ್ ಬೇಡ. ಓಕೆ, ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಕ್ವಶನ್ ಡಿಸ್ಕಸ್ ಮಾಡಿದಾಗ ವೆರೈಟಿ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ, ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ನಿಮ್ಗೆ ಗೊತ್ತಾಗ್ತಲ್ವಾ? ಯು ಕ್ಯಾನ್ ಟೇಕ್, ಇದು ಮೊದಲನೇದು. ಯು ಕ್ಯಾನ್ ಟೇಕ್ ದ ಬಾಯ್ ಔಟ್ ಆಫ್ ದ ವಿಲೇಜ್. ಓಕೆ, ಬಟ್ ಆದ್ರೆ 4ನೇದು ಬಟ್ ಯು ಕಾಂಟ್ ಟೇಕ್ ಅಲ್ವಾ. ಇದು 5ನೇದು, ಯು ಕಾಂಟ್ ಟೇಕ್ ದ ವಿಲೇಜ್ ಔಟ್ ಆಫ್ ದ ಬಾಯ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನೀವು ಬೇಕಾದ್ರೆ ಹುಡುಗನ್ನ
ವಿಲೇಜ್ ಇಂದ ತೆಗಿಬಹುದು, ಬಟ್ ಹುಡುಗನಿಂದ ವಿಲೇಜ್ ಅಂದ್ರೆ ಗ್ರಾಮ ತೆಗಿಯಕ್ಕಾಗಲ್ಲ ಅಂತ ಅರ್ಥ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಅಲ್ವಾ? ಎಸ್ ಸರ್, ಗೊತ್ತಾಗ್ಲಿಲ್ವಾ? ಬೇಡ ಸರ್, ಗೊತ್ತಾಗ್ಲಿಲ್ಲ ಅಂದ್ರೆ ಬೇಡ, ಗೊತ್ತಾಗದೇ ಬೇಡ. ಬನ್ನಿ ಎರಡನೇ ಕ್ವಶನ್ಗೆ, ಗೊತ್ತು ಮಾಡಿಸ್ತೀನಿ ಬನ್ನಿ ಸರ್, ಗೊತ್ತು ಮಾಡಿಸ್ತೀನಿ, ಡೋಂಟ್ ವರಿ. ಇಲ್ಲಿ ನೋಡಿ, ಇಲ್ಲಿ ಇದು ಈಸಿ ಇರ್ಲಿ, ಈಸಿ ತಗೊಂಡಿದ್ದೆ ಯಾಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅರ್ಥ ಆಗ್ಲಿ ಅಂತ. ತುಂಬಾ ಜನ ಫಸ್ಟ್ ಟೈಮ್ ನೋಡ್ತಿರ್ತೀರಾ, ಗೊತ್ತಿರಲ್ಲ, ಅರ್ಥ ಆಗ್ಲಿ ಅಂತ. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಹಿಂಗಿರುತ್ತೆ ಕ್ವಶನ್. ಇದು 2018ರ ಗ್ರೂಪ್ ಸಿ ಕ್ವಶನ್ ಇದು. ಓಕೆ, ಬರ್ತೀನಿ, ಇಲ್ಗೂ ಬರ್ತೀನಿ. ಫಸ್ಟ್ ಈಸಿನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಡಿಫಿಕಲ್ಟಿನ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಆರ್ ಫ್ರೀ ಫ್ರಮ್ ಗ್ರೋ ಅಬಾಂಡೆಂಟ್ಲಿ ಲೋ ಪ್ಲಾಂಟ್ ಥಂಡರ್ ರೀಜನ್ ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಲೈಕ್ ಮ್ಯಾಸಸ್ ಅಂಡ್ ಲೀಚನ್ಸ್ ಅಂಡ್ ಐಸ್ ಅಂತ ಇದೆ ಅಲ್ವಾ ಸರ್? ಎಸ್ ಸರ್, ಇದೆಲ್ವಾ ಸರ್? ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊತಾ ಹೋಗ್ಬೇಕು ನೀವು. ಏಕೆಂದ್ರೆ ಇಲ್ಲಿ ಏನ್ ಮಾಡ್ತೀರಾ ಸರ್, ಇಲ್ಲಿ ಆಪ್ಷನ್ಸ್ ನೋಡ್ತೀರಾ. ಆಪ್ಷನ್ಸ್ ಅಲ್ಲಿ ಸರ್ ಇಲ್ಲಿ ಏನು ಇಲ್ಲ, ಎಲ್ಲ ಡಿಫ್ರೆಂಟ್ ಇದೆ. ನೋಡಿ ಇಲ್ಲಿ ನೋಡಿ, ಈ ಎಂತಿದೆ, ಇದೆರಡು ಮಾತ್ರ ಸೇಮ್ ಇದೆ, ಇನ್ನೆಲ್ಲ ಡಿಫ್ರೆಂಟ್ ಇದೆ. ಓಕೆ, ಈಗ ಆಪ್ಷನ್ಸ್ ಕತೆ ಮುಗೀತು ಫಸ್ಟ್ ಟೈಮ್. ಇಲ್ಲಿ ಆಕ್ಚುಲಿ ಪ್ರತಿಯೊಂದು ಆಪ್ಷನ್ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಏನ್ ಮಾಡ್ಬೇಕು, ಈ ಆಪ್ಷನ್ ಸಾಲ್ವ್ ಮಾಡ್ಬೇಕು, ಬರುತ್ತೆ ಆನ್ಸರ್ ನೋಡ್ಬೇಕು. ಈ ಆಪ್ಷನ್ ನೀವು ಹೆಂಗಿದೆ ಹಂಗೆ ಓದ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವ್ದಾದ್ರು ಕರೆಕ್ಟ್ ಆಗುತ್ತಾ ನೋಡ್ಬೇಕು. ಈ ಆಪ್ಷನ್ ಓದ್ಕೊಂಡು ಹೋಗ್ಬೇಕು. ನೋಡಿ, ಇದು ಒನ್ ವೇ ಆಫ್ ಡೂಯಿಂಗ್. ಅಥವಾ ಈ ಆಪ್ಷನ್ಸ್ ನ ನೋಡಿ, ಇದಿಷ್ಟು ಓದ್ಕೊಳ್ಳಿ ಸೆಂಟೆನ್ಸ್ ನ. ಓಕೆ, ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ಯಾ ನೋಡ್ಬೋದು. ಈ ತರದ್ದು ಮಾಡ್ಬೋದು. ನೋಡಿ, ಇದು ಈಸಿ ಇದೆ, ಈ ತರ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ಇದು ಎಲ್ಲ ಚಿಕ್ಕ ಸೆಂಟೆನ್ಸ್, ಇವೆಲ್ಲ ಚಿಕ್ಕ ಸೆಂಟೆನ್ಸ್. ಆದ್ರೆ ಸರ್ ಈ ತರ ಮಾಡಕ್ಕೆ ನಾವು ಎಲ್ಲಾ ಕಡೆ ಆಗಕ್ಕಾಗಲ್ಲ. ಯಾಕೆ ಫಾರ್ ಎಕ್ಸಾಂಪಲ್ ನಾನು ಈ ಕ್ವಶನ್ ಬಂದ್ರೆ ಆ ತರ ಮಾಡೋದ್ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಸೊ ಈಸಿ ಇದ್ದಾಗ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಈ ತರ ಕೊಟ್ಟಾಗ ನಾವು ಇಂಡಿಪೆಂಡೆಂಟ್ ವರ್ಡ್ ನ ಹುಡುಕ್ಬೇಕು. ಇಂಡಿಪೆಂಡೆಂಟ್ ಅಂದ್ರೆ ಏನು ಸರ್, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗ್ಬೇಕು. ಅದು ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ನಾಮಪದಗಳಾಗಿರ್ಬೋದು, ಏನೋ ಒಂದು ಆತರ ಒಂದು ಇಂಡಿಪೆಂಡೆಂಟ್ ವರ್ಡ್ ಇಂದ ಸ್ಟಾರ್ಟ್ ಆಗ್ಬೇಕು ಸೆಂಟೆನ್ಸ್ ಅಲ್ವಾ? ಯಾವಾಗ ಸೆಂಟೆನ್ಸ್ ಹಂಗೆ ತಾನೆ, ಈಗ ಡಿಪೆಂಡ್ ಆಗಿರಲ್ಲ, ಹೊಸ ಸೆಂಟೆನ್ಸ್ ಸಿಂಪಲ್. ಈಗ ಏನ್ ಮಾಡ್ಬೇಕು ಗೊತ್ತಾ ಸರ್, ನೀವು ಇಲ್ಲಿ ನೋಡ್ತಾ ಬನ್ನಿ. ಫಸ್ಟ್ ಫುಲ್ ಪ್ಯಾರಾಗ್ರಾಫ್ ಓದ್ಬಿಡಿ, ಇನ್ನೊಂದ್ಸಲ ಓದ್ತೀನಿ ನೋಡಿ, ಬೇಗ ಓದ್ಕೊಂಡು ಹೋಗ್ತಾ ಇರ್ಬೇಕು. ನೀವು ಮನ್ಸಲ್ಲಿ ಗಮನವಿಟ್ಟು ಓದ್ಬೇಕು ಎಕ್ಸಾಮ್ ಅಲ್ಲಿ. ಆರ್ ಫ್ರೀ ಫ್ರಮ್ ಗೋ ಅಬ್ಯಾಂಡೆಂಟ್ಲಿ ಲೋ ಪ್ಲಾಂಟ್ ಥಂಡರ್ ರೀಜನ್ಸ್ ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಲೈಕ್ ಮ್ಯಾಸಸ್ ಅಂಡ್ ಲೀಚನ್ಸ್ ಅಂಡ್ ಐಸ್ ಅಂತಿದೆ. ಅಂದ್ರೆ ಇಲ್ಲಿ ನಮ್ಮ ಒಂದು ಭೂಮಿಲಿ ತಂಡ್ರ ವಿಭಾಗ, ಇದು 0 ಡಿಗ್ರಿ ಸಮಭಾಜಕ ವೃತ್ತ ಸಮಶೀರ್ಷ ವಲಯಲ್ಲಿ ತಂಡ್ರಾವಲಯ ಬರುತ್ತೆ. ಇಲ್ಲಿ ತಂಡ್ರಾವಲಯ ಅಲ್ವಾ, ನಮ್ಮ ತಂಡ್ರಾವಲಯ ಬರುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ತಂಡ್ರಾವಲಯದಲ್ಲಿ ಐಸು ಇರಲ್ಲ. ಓಕೆ, ನಾವ್ ಇಲ್ಲಿ ಮಾತಾಡ್ತಿಲ್ಲ, ಪೋಲಾರ್ ರೀಜನ್ ಮಾತಾಡ್ತಿಲ್ಲ. ಇಲ್ಲಿ ತಂಡ್ರ ಅಂದ್ರೆ ನಮ್ಗೆ 66.5 75 ತನಕ ಇರುತ್ತಲ್ಲ ಅದು. ಸೊ ಅಲ್ಲಿ ಐಸ್ ಇರಲ್ಲ. ಆ ಟೈಮ್ ಅಲ್ಲಿ ನಮ್ಗೆ ಈ ಮ್ಯಾಸಸ್ ಅಂದ್ರೆ ಲೀಚನ್ಸ್ ಬೆಳೆಯುತ್ತೆ. ಅಂತಂದ್ರೆ ಏನು ಸರ್, ಒಂಥರ ಕಲ್ಲು ಹಾವಾಸೆ ಬೆಳೆಯುತ್ತೆ. ಇದ್ರ ಬಗ್ಗೆ ಏನೋ ಮಾತಾಡ್ತಾರೆ, ಅದು ಲೋ ಪ್ಲಾಂಟ್ ಇದೆ. ಸೊ ನೀವು ಓದ್ ತಕ್ಷಣ ಒಂದು ಪ್ಯಾರಾಗ್ರಾಫ್ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಿಂಗ್ ಗೊತ್ತಾದ ತಕ್ಷಣ ಏನ್ ಮಾಡ್ಬೇಕು ನೀವು, ಇಲ್ಲಿ ಇಂಡಿಪೆಂಡೆಂಟ್ ವರ್ಡ್ ನೋಡಿ, ಆರ್ ಅಂತ ಸ್ಟಾರ್ಟ್ ಆಗುತ್ತೆ, ಜಿ ಇಂದ ಸ್ಟಾರ್ಟ್ ಆಗುತ್ತಾ ಸಾಧ್ಯನೇ. ಲೋ ಪ್ಲಾಂಟ್ ಸ್ಟಾರ್ಟ್ ಆಗ್ಬೋದು, ಲೋ ಪ್ಲಾಂಟ್ ಇಂದ ಸ್ಟಾರ್ಟ್ ಆಗ ಲೋ ಪ್ಲಾಂಟ್, ಬಟ್ ಲೋ ಪ್ಲಾಂಟ್ ಆದ್ಮೇಲೆ ಕನೆಕ್ಟ್ ಆಗ್ಬೇಕಲ್ಲ, ಅದು ಇಂಪಾರ್ಟೆಂಟ್. ತಂಡ್ರಾ ರೀಜನ್, ಎಸ್ ಇದು ಸ್ಟಾರ್ಟ್ ಆಗ್ಬೋದು. ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಇದೆ, ಇದು ಸ್ಟಾರ್ಟ್ ಆಗ್ಬೋದು. ಲೈಕ್ ಅಂತ ಇದೆ, ಲೈಕ್ ಅಂದ್ರೆ ಅದೇ ತರ, ನೋ ಇದು ಸ್ಟಾರ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ನೋ. ಸೊ ಇಲ್ಲಿ ಇದಾಗ್ಬೋದು ಫಸ್ಟ್ ವರ್ಡ್. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಸಿ ಡಿ ಇ ಮಾತ್ರ ಸಿಕ್ತು. ಇಲ್ಲಿ ನೋಡಿ, ಸಿನು ಇದೆ, ಡಿನು ಇದೆ, ಇನು ಇದೆ, ಮೂರು ಇದೆ. ಈಗ ಏನ್ ಮಾಡ್ಬೇಕು ಸರ್, ಫಸ್ಟ್ ನಿಮ್ಗೆ ಈ ಮೂರಲ್ಲಿ ಯಾವ್ದು ಕರೆಕ್ಟ್ ಅನ್ಸುತ್ತೆ ನಿಮ್ಗೆ ಮನ್ಸಿಗೆ ಒಳಿಯುತ್ತೆ ನೋಡಿ. ತಂಡ್ರಾ ರೀಜನ್ ಅಂತಕ್ಕಂಥ ನಂಗೆ ಒಳಿತಾ ಇದೆ, ತಂಡ್ರಾ ರೀಜನ್. ಯಾಕಂದ್ರೆ ಫಸ್ಟ್ ನಾಮಪದ ತಂಡ್ರಾ ಏರಿಯಾ, ತಣ್ಣಗಿರ್ತಕ್ಕಂಥ ಏರಿಯಾ. ಸೊ ನಾನು ಡಿ ತಗೋತೀನಿ. ಇಲ್ಲಿ ನೋಡಿ, ಡಿ ಎಲ್ಲಿದೆ, ಇಲ್ಲಿದೆ. ಡಿ ಸಾಲ್ವ್ ಮಾಡಿ ನೋಡಿ. ಈಗ ತಂಡ್ರಾ ರೀಜನ್ಸ್, ಓಕೆ, ತಂಡ್ರಾ ರೀಜನ್ಸ್ ಆರ್ ಫ್ರೀ ಫ್ರಮ್, ಎಲ್ಲಿಂದ ಯಾವ್ದ್ರಿಂದ ಫ್ರೀ ಆಗಿರುತ್ತೆ ನಮಗೆ, ಯಾವ್ದ್ರಿಂದ ಫ್ರೀ ಆಗುತ್ತೆ, ತಂಡ್ರಾ ರೀಜನ್ಸ್ ಆರ್ ಫ್ರೀ ಫ್ರಮ್ ಐಸ್ ಇಂದ, ಐಸ್. ಆಮೇಲೆ ಇನ್ನೇನಾಗುತ್ತೆ, ತಂಡ್ರಾ ರೀಜನ್ಸ್ ಆರ್ ಫ್ರೀ ಫ್ರಮ್ ಐಸ್ ಡ್ಯೂರಿಂಗ್ ಶಾರ್ಟ್ ಸಮ್ಮರ್ ಅಲ್ವಾ? ಅಂದ್ರೆ ಸಮ್ಮರ್ ಅಂದ್ರೆ ಬೇಸಿಗೆಗಾಲ, ಅದು ಬೇಸಿಗೆಗಾಲ, ಚಿಕ್ಕ ಬೇಸಿಗೆಗಾಲ ಅವ್ರದ್ದು ಪೀರಿಯಡ್. ಸೊ ಆ ಪೀರಿಯಡ್ ಅಲ್ಲಿ ಐಸ್ ಇಂದ ಫ್ರೀ ಆಗಿರುತ್ತದೆ. ಓಕೆ, ಆಮೇಲೆ ಏನಿದೆ ಸರ್, ಇಲ್ಲಿ ಜಿ ಸಿ ಇದೆ, ಫ್ರೀ ಫ್ರಮ್ ಶಾರ್ಟ್ ಸಮ್ಮರ್ ಅಂಡ್ ಓಕೆ, ಅಂಡ್ ಲೋ ಪ್ಲಾಂಟ್ಸ್ ಅಲ್ವಾ, ಲೋ ಪ್ಲಾಂಟ್ಸ್ ಗ್ರೋ ಅಬ್ಯಾಂಡೆಂಟ್ಲಿ ಅಲ್ವಾ? ಏನಿದೆ, ಲೋ ಪ್ಲಾಂಟ್ಸ್ ಲೈಕ್, ಇಲ್ಲಿದೆ ನೋಡಿ, ಲೈಕ್ ಮಾಸಸ್ ಅಂಡ್ ಲೀಚನ್ಸ್ ಗ್ರೋ ಅಬ್ಯಾಂಡೆಂಟ್ಲಿ. ಸೊ ಇದು ಕರೆಕ್ಟ್ ಆಗಿದೆ. ಈಗ ಅಕಸ್ಮಾತ್ ಈಗ ಇದು ಆಕ್ಚುಲಿ ರೈಟ್ ಆನ್ಸರ್ ಬಂದು ಸೆಕೆಂಡ್ ಒನ್. ಅಕಸ್ಮಾತ್ ಸರ್ ಈಗ ನಾನು ಸಿ ಚೆಕ್ ಮಾಡ್ತೀನಿ, ಮಾಡಿ ಸರ್, ಸಿ ಚೆಕ್ ಮಾಡಿ.
ಸಿ ಇದೆ, ಇಲ್ಲಿ ಮೊದಲನೇ ಆಪ್ಷನ್ ನೋಡಿ ಚೆಕ್ ಮಾಡಿ. ಲೋ ಪ್ಲಾಂಟ್ ಎಫ್ ಎಲ್ಲಿದೆ ಸರ್? ಎಫ್ ಎಲ್ಲಿದೆ? ಇದೆ. ಲೈಕ್ ಮಾಸಲ್ಸ್ ಅಂಡ್ ಲೀಚನ್ಸ್, ಎಸ್ ಓಕೆ ಕರೆಕ್ಟ್ ಇದೆ. ಗ್ರೋ ಅಬ್ಯಾಂಡೆಂಟ್ಲಿ ನೋಡಿ ಬಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಬಿ ಇದೆ, ಎಸ್ ಗ್ರೋ ಅಬ್ಯಾಂಡೆಂಟ್ಲಿ. ಆಮೇಲೆ ಇ ಇದೆ ನೋಡಿ, ಡ್ಯೂರಿಂಗ್ ದ ಶಾರ್ಟ್ ಕರೆಕ್ಟ್ ಇದೆ. ಶಾರ್ಟ್ ಸ್ಟಮ್ಮರ್, ಆಮೇಲೆ ಸರ್ ಜಿ ಅಂಡ್ ಇದೆ, ಅಂಡ್ ಆದ್ಮೇಲೆ ಡಿ ಇದೆ. ತಂಡ್ರಾ ರೀಜನ್ಸ್ ಓಕೆ ಎ ಇದೆ, ಏನು ಆರ್ ಫ್ರೀ ಫ್ರಮ್ ಐಸ್ ಅಂತ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಸಿಗೂ ಡಿಗೆ ಈ ಎರಡು ಆಪ್ಷನ್ಗೂ ಏನ್ ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ, ಇಲ್ಲಿ ನಮಗೆ ಚಿಕ್ಕದಿರ್ತಕ್ಕಂತ ಗಿಡಗಳು ಲೈಕ್ ಕಲ್ಲು ಹೂವು ಆವಾಸೆ ಬೆಳಿತವೆ, ಜಾಸ್ತಿ ಬೆಳಿತವೆ ತಂಡ್ರಾ ರೀಜನ್ ಅಲ್ಲಿ ಎಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಕರೆಕ್ಟ್ ಇದೆ, ಬಟ್ ಪ್ರಾಪರ್ ಇಲ್ಲ ಅಲ್ಲ ಸರ್. ಫಸ್ಟ್ ಹೆಂಗ್ ಹೇಳ್ತೀವಿ ನಾವು, ತಂಡ್ರಾ ರೀಜನ್ ಅಂತಕ್ಕಂಥದ್ದು ಫಸ್ಟ್ ತಗೋಬೇಕು ನಾವು. ಓಕೆ, ಯಾವ ರೀಜನ್ ಅನ್ನೋದು ಫಸ್ಟ್ ತಗೋಬೇಕು. ಎಲ್ಲಿ ಏನ್ ಬೆಳಿತೀವಿ ಅಂತ, ಬೆಳಿತೀವಿ ಎಲ್ಲಿ ಯಾತಕ್ಕೆ ಅನ್ನೋದಲ್ಲ. ಫಸ್ಟ್ ನಾವ್ ಏನ್ ಬೆಳಿತೀವಿ, ಎಲ್ಲಿ ಏನನ್ನ ಯಾಕೆ ಬೆಳಿತೀವಿ ಅಂತ. ಸೊ ಇದು ಕಾಮನ್ ಸೆನ್ಸ್. ಸೊ ಅದಕ್ಕಾಗಿ 2 ಸರಿ ಆನ್ಸರ್. ಗೊತ್ತಾಗಿಲ್ವಾ? ಗೊತ್ತಾಗುತ್ತೆ ಬೇಡ ಸರ್, ಇನ್ನು ನಮಗೆ ತುಂಬಾ ಕ್ವಶನ್ಸ್ ಇದೆ, ಗೊತ್ತಾಗುತ್ತೆ ನಿಮ್ಗೆ, ಗೊತ್ತಾಗುತ್ತೆ. ಈಗ ಇಲ್ಲಿಗೆ ಬರ್ತೀನಿ. 2008 ಇಂದ ರೀಸೆಂಟ್ ಕ್ವಶನ್. ಇವಾಗ ಈ ತರ ಕ್ವಶನ್ಸ್ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ನಿಮಗೆ ಒಂದ್ ಕೆಲಸ ಮಾಡಿ ನೋಡಿ, ಸೆಂಟೆನ್ಸ್ ರಿಅರೇಂಜ್ಮೆಂಟ್ PQRS, ವಾಕ್ಯ ಮರು ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ವಿಡಿಯೋ ಮಾಡಿದೀವಿ ಸರ್. ಇದರಲ್ಲಿ ಎಲ್ಲಾ ರೀತಿ ಕ್ವಶನ್ಸ್ ತಗೊಂಡಿದ್ದೆ, ಒಂದು 10 ಕಿಂತ ಪ್ಲಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಇಲ್ಲಿ ಎಲ್ಲಾ ರೀತಿ ಇಲ್ಲಿ ಟ್ರಿಕ್ಸ್ ನಾವು ಹೆಂಗೆ ಕಂಡುಹಿಡಿಯಬಹುದು ಅಂತ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಎಲ್ಲಾನು ಇವತ್ತೇ ಹೇಳಕ್ಕಾಗಲ್ಲ ನಾನು, ಯಾಕೆ ಬೇರೆ ಕ್ವಶನ್ಸ್ ಕವರ್ ಮಾಡ್ಬೇಕಾಗೋದ್ರಿಂದ ನಾನು ಎಲ್ಲ ಟ್ರಿಕ್ಸ್ ಹೇಳಕ್ಕಾಗಲ್ಲ. ಇದ್ರದ್ದು ಲಿಂಕ್ ಬರೀ ಇದು PQRS ಗೋಸ್ಕರ ಮಾಡಿರ್ತಕ್ಕಂಥದ್ದು. 3 ರೀತಿ ವೆರೈಟಿ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಅಥವಾ ನಮ್ಮ ಜನರಲ್ ಇಂಗ್ಲಿಷ್ ಗ್ರಾಮರ್ದು ಏನು ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ, ಅಲ್ಲಿ ನಿಮ್ಗೆ ಇದ್ರ ಲಿಂಕ್ ಸಿಗುತ್ತೆ. ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇದೆ. ಈಗ ಈ ಕ್ವಶನ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಿದೆ ಗೊತ್ತಾ, ಒಂದನೇದ್ ಫಿಕ್ಸು, ಆರನೇದ್ ಫಿಕ್ಸ್. ಒಂದನೇದೇನು, ಎ ಫ್ರಾಂಚೈಸಿಂಗ್ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ 2 parties. ಓಕೆ, ಎ ಫ್ರಾಂಚೈಸಿಂಗ್ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ 2 parties. ಓಕೆ, ಲಾಸ್ಟ್ ನೋಡಿ, ಈ ಪೇಸ್ ಮನಿ ಟು ದ ಫ್ರಾಂಚೈಸಸ್ ಅಂಡ್ ಅಗ್ರೀಸ್ ಟು ದ ಒಬೇ ದ ರೂಲ್ಸ್ ಅಂಡ್ ಫ್ರಾಂಚೈಸರ್ ಮೇಕ್ಸ್. ಅಂದ್ರೆ ಫಸ್ಟ್ ಇದನ್ನ ಫುಲ್ ಓದ್ಬಿಡ್ಬೇಕು ನೀವು, ಫುಲ್ ಓದ್ಬಿಡ್ಬೇಕು. ಆ 1 6 ಮಾತ್ರ ಫಿಕ್ಸ್. ಏನಕ್ಕೆ 1 ಮತ್ತು 6 ಫಸ್ಟ್ ಓದ್ಕೊಂಡೆ ಅಂದ್ರೆ, ನಾನು ಇದಕ್ಕೆ ಯಾವ್ದಾರ ಪೇರ್ ಸಿಗುತ್ತಾ? ಪೇರ್ ಅಂದ್ರೇನು, 1 ಪ್ಲಸ್ ಅದ್ರ ಜೊತೆ ನೆಕ್ಸ್ಟ್ ಸಡನ್ ಆಗಿ ಸಿಗ್ತಕ್ಕಂತ ಒಂದು ಸೆಂಟೆನ್ಸ್. ಇಲ್ಲಿ ಆರನೇದು ಹಿಂದ್ಗಡೆ ಒಂದು ಸಡನ್ ಆಗಿ ತೆಗಿರ್ತಕ್ಕಂಥ ಸೆಂಟೆನ್ಸ್. ಈ ಪೇರ್ ಸಿಕ್ಬಿಟ್ರೆ ನಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸಾಲ್ವ್ ಮಾಡಬಹುದು. ಅದಕ್ಕೆ ಫಸ್ಟ್ ಅದನ್ನ ಓದ್ಕೊಂಡೆ. ಈಗ ನೋಡಿ, ಫುಲ್ ಪ್ಯಾರಾಗ್ರಾಫ್ ಒಂದ್ಸಲ ಟಕ 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 ಅಂತ ಓದ್ಬಿಡಿ. ಈಗ ನೋಡಿ, ಎ ಫ್ರಾಂಚೈಸಿಂಗ್ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ 2 parties. In turn, the buyers is called the franchisee. Okay, these 2 parties are called the franchisor and the franchisee. This means that it gives permissions for the buyer to use its name and sell its product. The franchisor is the business house entity which grants the franchisee's license. He pays money to that franchisor and agrees to obey the rules and franchises makes. ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾನೆ ಅಂತ ನನ್ಗೆ ಗೊತ್ತಾಯ್ತು. ಹೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಒಂದು ಫ್ರಾಂಚೈಸಿ ಅಂದ್ರೆ ಲೈಕ್ ಈಗ ನಿಮಗೆ ಏನ್ ಹೇಳ್ಬೋದು, ನಿಮ್ಗೆ ಮೆಕ್ಡಿ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವ್ದಾದ್ರು ತಗೋಬಹುದು. ಮೆಕ್ಡಿ ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಒಂದು ಫ್ರಾಂಚೈಸಿ. ಅವರು ಫ್ರಾಂಚೈಸಿಗಳನ್ನ ಕೊಡ್ತಾರೆ. ನೀವು ಎಲ್ಲೆಲ್ಲಿ ಬೇಕಾದ್ರೂ ಮೈಸೂರು, ಬೆಂಗಳೂರು, ಎಲ್ಲ ಏರಿಯಾಗಳು ಓಪನ್ ಮಾಡ್ಬೋದು. ಸೊ ಈ ಒಂದು ಫ್ರಾಂಚೈಸಿ ಒಬ್ರು ಕೊಡ್ತಾರಲ್ಲ, ಅದನ್ನ ಫ್ರಾಂಚೈಸರ್ ಅಂತ ಕರಿತೀವಿ. ಸೊ ಇವ್ರಿಗೆ ಏನ್ ಸೆಲ್ ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ದುಡ್ಡು ಕೊಡ್ಬೇಕಾಗತ್ತೆ, ಇವರು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಅಗ್ರಿಮೆಂಟ್ಗೆ ಈ ಫ್ರಾಂಚೈಸಿಗಳು ದುಡ್ಡು ಕೊಟ್ಟು ಪೇ ಮಾಡ್ಬೇಕಾಗತ್ತೆ. ಈ ತರ ಡಿಸ್ಕಸ್ ಮಾಡ್ತಾ ಇದೆ. ಸೊ ಇದು ಈಸಿ ಇದೆ ಇದು. ಈಗ ನೋಡಿ, ಸಿಂಪಲ್ ಸರ್. ಎ ಫ್ರಾಂಚೈಸಿಂಗ್ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ 2 ಪಾರ್ಟಿಗಳು ಅಂತ ಕೊಟ್ಟೆ, 2 parties. ಯಾರು 2 ಪಾರ್ಟಿಗಳು? ಒಬ್ಬ ಫ್ರಾಂಚೈಸರ್, ಒಬ್ಬ ಫ್ರಾಂಚೈಸಿ ಇರಬೇಕು. ಅಂದ್ರೆ ಮಾರಾಟ ಮಾಡುವವನು ಆ ಒಂದು ಇದನ್ನ ಬ್ರ್ಯಾಂಡ್ ನ, ಇನ್ನೊಬ್ಬ ಅದನ್ನ ತಗೊಳ್ತಕ್ಕಂಥವ್ನು. ಅಂದ್ರೆ ಇಲ್ಲಿ ಏನಿರಬೇಕು, 2 parties ಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಯಾವ್ದು? ದೀಸ್ 2 parties. ಅದು ಯಾರು 2 parties ಅಂತಿದೆ ನೋಡಿ, ಇಲ್ಲಿ ಕ್ಯೂ ಇದೆ ನೋಡಿ. ಸೊ ನನಗೆ ಗೊತ್ತಾಯ್ತು ಸರ್. ಈಗ 1 ಆದ ತಕ್ಷಣ ನಮ್ಗೆ ಏನ್ ಬರ್ಬೇಕು ಸರ್? 1 + Q, 1 ನೆಕ್ಸ್ಟ್ ಕ್ಯೂ ಇರ್ಲೇಬೇಕು ಅಂತ ಪೇರ್ ಸಿಕ್ಕೋಯ್ತು. ಇಲ್ಲಿ ನೋಡಿ, ಎಲ್ಲಿದೆ ಆಪ್ಷನ್? ಇಲ್ಲಿ ಕ್ಯೂ ಇಲ್ಲಿದೆ ಕ್ಯೂ ಇಲ್ಲಿದೆ. ಸೊ ಇದು ಕಾನ್ ಕೇಸ್ ಆಯ್ತು. ಓಕೆ, ಇಲ್ಲಿ ನೋಡಿ, ಈಗ ಲಾಸ್ಟ್ ಬರ್ತೀನಿ. ಈ ಪೇಸ್ ಮನಿ ಟು ದ ಫ್ರಾಂಚೈಸಸ್ ಅಂಡ್ ಅಗ್ರೀಸ್ ಟು ಒಬೇ ದ ರೂಲ್ಸ್ ದಟ್ ಫ್ರಾಂಚೈಸರ್ ಮೇಕ್. ಅಂದ್ರೆ ಅವನು ಪೇ ಮಾಡ್ಬೇಕು ದುಡ್ಡು. ಯಾರಿಗೆ ಸರ್? ಯಾರಿಗೆ? ಫ್ರಾಂಚೈಸರ್ಗೆ. ಯಾಕೆ ಪೇ ಮಾಡ್ತಾನೆ ದುಡ್ಡು? ಇವನಿಗೆ ಅವನು ಆ ಒಂದು ಫ್ರಾಂಚೈಸಿ ಕೊಟ್ಟಿರ್ತಾನೆ.
ಅಂದ್ರೆ ಅವನ ಹತ್ರ ದುಡ್ಡು ತಗೊಂಡಿರ್ತಾನೆ ಅಂತ. ಆ ತರದ್ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಇದೆಯಾ ನೋಡಿ, ಇಲ್ಲಿದೆ ನೋಡಿ. ಇನ್ ಟರ್ನ್ ದ ಬೈಯರ್ ಇಸ್ ಕಾಲ್ಡ್ ದ ಫ್ರಾಂಚೈಸಿ ಅಂತಿದೆ. ಓಕೆ, ಗೊತ್ತಾಗಿಲ್ವಾ? ಬೇಡ ಸರ್, ಈಗ ಇದೆರಡಾಯ್ತಲ್ವಾ ಸರ್, ಸಿಂಪಲ್ ಸರ್. ಓಕೆ, ಈಗ ಗೊತ್ತಾಗಿಲ್ವಾ? ಆರನೇದು ಬಿಟ್ಟು ಹಾಕಿ. ಈಗ 1 + Q ಆಯ್ತಲ್ವಾ? ಓಕೆ, ಕ್ಯೂ ಆದ್ಮೇಲೆ ಯಾವ್ದು ಬರುತ್ತೆ? ಈಗ ಈ ಫ್ರಾಂಚೈಸರ್ ಯಾರು ಅಂತ ಗೊತ್ತಾಯ್ತು ನಮ್ಗೆ. ಎರಡು ಪಾರ್ಟಿಗಳು. ಈ ಎರಡು ಪಾರ್ಟಿಗಳು ಏನ್ ಮಾಡ್ತಾರೆ ಸರ್? ಎರಡು ಪಾರ್ಟಿಗಳು ಏನ್ ಮಾಡ್ತಾರೆ? ದಿಸ್ ಮೀನ್ಸ್ ಅಂದ್ರೆ ದಿಸ್ ಮೀನ್ಸ್ ದಟ್ ಇಟ್ ಗಿವ್ಸ್ ಪರ್ಮಿಷನ್ಸ್ ಫಾರ್ ದ ಬೈಯರ್ ಟು ಯೂಸ್ ಇಟ್ಸ್ ನೇಮ್ ಅಂಡ್ ಸೆಲ್ ಇಟ್ಸ್ ಪ್ರಾಡಕ್ಟ್. ಅಂದ್ರೆ ಅರ್ಥ ಏನು? ಈ ಫ್ರಾಂಚೈಸಿ ಅಂದ್ರೆ ಅರ್ಥ ಏನು? ಪರ್ಮಿಷನ್ ಕೊಡೋದು ಯಾರಿಗೆ? ತಗೊಳ್ಳೋರ್ಗೆ ಆ ನೇಮು ಮತ್ತೆ ಅವನ್ ಪ್ರಾಡಕ್ಟ್ ನ ಸೆಲ್ ಮಾಡಕ್ಕೆ. ಈಗ ಮೆಕ್ಡೊನಾಲ್ಡ್ ನೇಮ್ ಕೊಡ್ತೀವಿ, ಅವ್ನ್ ಪ್ರಾಡಕ್ಟ್ ನ ಸೆಲ್ ಮಾಡ್ತೀವಿ, ನೀವು ಅಂಗಡಿ ಓಪನ್ ಮಾಡಿ ಸೆಲ್ ಮಾಡ್ಬೋದು ಅಲ್ವಾ? ಆತರ. ಸೊ ಅಥವಾ ಪಿಜ್ಜಾ ಆತರ. ಸೊ ಹಾಗಾಗಿ ಕ್ಯೂ ಆದ್ಮೇಲೆ ಆರ್ ಬರ್ಲೇಬೇಕು. ಬೇಕಾದ್ರೆ ಇನ್ನೊಂದು ಓದ್ಬಿಡಿ. ದ ಫ್ರಾಂಚೈಸರ್ ಈಸ್ ದ ಬಿಸ್ನೆಸ್ ಹೌಸ್ ಎಂಟಿಟಿ ವಿಚ್ ಗ್ರಾಂಟ್ಸ್ ದ ಫ್ರಾಂಚೈಸಿ ಲೈಸೆನ್ಸ್. ನೋಡಿ, ಇದಾದ್ಮೇಲೆ ಇದು ಬರ್ಬೇಕಾಗತ್ತೆ. ಓಕೆ, ಸೊ ಕ್ಯೂ ಆದ್ಮೇಲೆ ಆರ್ ಆದ್ಮೇಲೆ ಎಸ್, ಉಳ್ದಿದ್ ಒಂದೇ ಒಂದು ಪಿ, ಲಾಸ್ಟ್ ಅಲ್ಲಿ ಪಿ ಬರ್ಬೇಕು, ಆಮೇಲೆ ಆರ್ನ ಸ್ಟೇಟ್ಮೆಂಟ್ ಬರ್ಬೇಕು. ಸೊ ದ ರೈಟ್ ಆನ್ಸರ್ ಎಷ್ಟು ಸರ್? QRSP. ಎಲ್ಲಿದೆ? ಇಲ್ಲಿದೆ. QRSP ಇಸ್ ದ ರೈಟ್ ಆನ್ಸರ್. ಹಿಂಗೆ ಮಾಡಬೇಕು. ನಿಮಗೆ ಈಗ್ಲೂ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸರ್, ನೀವು ಒಂದ್ಸಲ ಈ ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್ ಓದಿದಾಗ, ನೀವು ಕಾಮ್ ಆಗಿ ಈ ಪ್ಯಾರಾಗ್ರಾಫ್ ಕಂಪ್ಲೀಟ್ ಓದಿದಾಗ ಕೂತ್ಕೊಂಡು ಯಾವ್ದಾದ್ಮೇಲೆ ಏನ್ ಬರುತ್ತೆ, ಓಕೆ, ಅರ್ಥ ಆಗುತ್ತೆ ನಿಮ್ ಪ್ಯಾರಾಗ್ರಾಫ್ ಸೀಕ್ವೆನ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಕನೆಕ್ಟ್ ಮಾಡಕ್ ಟ್ರೈ ಮಾಡಿ, ಅವಾಗ ಅರ್ಥ ಆಗುತ್ತೆ. ಇಲ್ವಾ, ನಾನು ಇಲ್ಲಿ ಒಂದು ಸ್ಟಾರ್ಟಿಂಗ್ ಈ ವಿಡಿಯೋದಲ್ಲಿ ನಿಮಗೆ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಒಂದು 3 ರಿಂದ 4 ತರ. ಮತ್ತೆ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡ್ಬೇಕು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ದಯವಿಟ್ಟು ನೋಡಿ. ಓಕೆ, ನಾನು ಇಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಆದಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ದೆ. ಈಗ ನೆಕ್ಸ್ಟ್ ಕ್ವಶನ್ಸ್ ಬರ್ತೀನಿ, ಯಾಕಂದ್ರೆ ವೆರೈಟಿ ಕ್ವಶನ್ಸ್ ತಿಳ್ಕೊಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಕ್ವಶನ್ ನಂಬರ್ 57 to 61. Choose the correctly spelt word from the alternative given and shade blacken the corresponding circle number in your answer sheet. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು 4 ನಮಗೆ ವರ್ಡ್ ಗಳು ಕೊಟ್ಟಿದ್ದಾನೆ. ಇಲ್ಲಿ ಯಾವ್ದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಅಂತ, ಸ್ಪೆಲ್ಲಿಂಗ್ ನೋಡಿ, ಸ್ಪೆಲ್ಟ್ ವರ್ಡ್ ಯಾವ್ದು ಕರೆಕ್ಟ್ ಆಗಿದೆ ಅಂತ. ಇದೇನು? ಎಂಟ್ರಪ್ರಿನರ್ ಅಂದ್ರೆ ಎಂಟ್ರಪ್ರಿನರ್ ಉದ್ಯೋಗ ಅಲ್ವಾ? ನೀವು ಒಬ್ಬ ಉದ್ಯೋಗ ಅಂತಂದ್ರೆ ನೀನೆ ಹೊಸದಾಗಿ ಒಂದು ಉದ್ಯೋಗನ ಸೃಷ್ಟಿ ಮಾಡಿದ್ಯಾ ಅಂತ, ಅವ್ರನ್ನ ಎಂಟ್ರಪ್ರಿನರ್ ಅಂತ ಕರೀತಾನೆ. ಸೊ ಇಲ್ಲಿ ಯಾವ ಅದು ಕರೆಕ್ಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಎಂಟ್ರಪ್ರಿನರ್ ಗೆ ಕರೆಕ್ಟ್ ವರ್ಡ್ ಯಾವ್ದು ಗೊತ್ತಾ? ಎಂಟ್ರಿಪ್ರಿನ್ಯೂರ್. NEUR. ಎಲ್ಲಿದೆ? NEUR. ಇಲ್ಲಿದೆ. ಇದು ಗಾನು. ಓಕೆ, ಇದೆರಡು ಇದೆ ಅಂದ್ರೆ ENTER ಅಲ್ಲ, ENTRE. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ವರ್ಡ್. ಎಂತ ವರ್ಡ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ, ಯು ಶುಡ್ ಬಿ ಪ್ರಿಪೇರ್. ಅದಕ್ಕೆ ನಾನು ಜಾಸ್ತಿ ಬುಕ್ಸ್ ಓದಿನದು. ಈಗ ಎಕ್ಸಾಂಪಲ್ ನೆಕ್ಸ್ಟ್ ಬನ್ನಿ. ಈಗ ಹೈರಾರ್ಕಿ ಅಂದ್ರೆ ಶ್ರೇಣಿ, ಒಂದಾದ್ಮೇಲೆ ಒಂದು ಶ್ರೇಣಿ. ಸೊ ಇಲ್ಲಿ ಕರೆಕ್ಟ್ ವರ್ಡ್ ಯಾವ್ದು ಸರ್? ಹೈರಾರ್ಕಿಗೆ HI. ಯಾವ್ದು ಕರೆಕ್ಟ್ ವರ್ಡ್ ಹೇಳ್ತೀರಾ? ಪಟಾಪಟ ಆನ್ಸರ್ ಮಾಡಿ ನೋಡೋಣ. ದಿಸ್ ಇಸ್ ದ ರೈಟ್ ಆನ್ಸರ್. HIERARCHY, ಹೈರಾರ್ಕಿ. ಓಕೆ, ಇಲ್ಲ ನೆಕ್ಸ್ಟ್ ಬನ್ನಿ. ಇದು ಸೈಕಿಯಾಟ್ರಿಸ್ಟ್, ಮನೋವೈದ್ಯ ಅಂತ ಸೈಕಿಯಾಟ್ರಿಸ್ಟ್ ಅಂದ್ರೆ. ಸೊ ಇಲ್ಲಿ ಸೈಕಿಯಾಟ್ರಿಸ್ಟ್ ಸ್ಪೆಲ್ಲಿಂಗ್ ಯಾವ್ದು ಸರ್? PSYCHIATRIST. ಓಕೆ, ನೀವು ಬರೀಬೇಕು, ನಿಮ್ಗೆ ಗೊತ್ತಿರುತ್ತೆ. ಒಂದ್ಸಲ ನೀವು ಒಂದು ಖಾಲಿ ಪೇಜ್ ಅಲ್ಲಿ ನೀವು ರಫಲ್ಲಿ ಬರೀರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಎಲ್ಲಿದೆ ಅದು? ಸೈಕಿಯಾಟ್ರಿಸ್ಟ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್. ನೆಕ್ಸ್ಟ್ ಬನ್ನಿ. ಇದು ಗೈನಕಾಲಜಿಸ್ಟ್ ಅಂದ್ರೆ ಪ್ರಸೂತಿ ತಜ್ಞೆ, ಹೆರಿಗೆ ಮಾಡಿಸೋರು, ಪ್ರಸೂತಿ ತಜ್ಞೆ. ಓಕೆ, ಗೈನಕಾಲಜಿ. ಓಕೆ, ಇಲ್ಲಿ ಯಾವ್ದು ಕರೆಕ್ಟು? GYNECOL, ಗೈನಕಾಲಜಿ. ಇಲ್ಲಿದೆ ಅದು, ಇಲ್ಲಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಅನಸ್ತೇಶಿಯಾ ಅಂದ್ರೆ ಅರಿವಳಿಕೆ ಮದ್ದು. ಅನಸ್ತೇಶಿಯಾ ಇಲ್ಲಿ ಯಾವ್ದು ಕರೆಕ್ಟ್ ಇದೆ? ಅನಸ್ತೇಶಿಯಾಗೆ ANESTHESIA ಇದೆ. ಇಲ್ಲಿ ಎಸ್ಸೇ ಇಲ್ಲ. ಓಕೆ, ಇಲ್ಲಿ ಏನಿದೆ ನೋಡಿ, AN ಅನಸ್ಥೀಟಿಯಾ ಅಂತಿದೆ, ಅಲ್ಲ, ಇದು ಅಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅನಸ್ತೇಶಿಯಾ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ, ಇಲ್ಲಿ ನಿಮ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವಾಕ್ಯ ಕೊಟ್ಟಿರ್ತಾನೆ ಸರ್. ಈ ವಾಕ್ಯಕ್ಕೆ ಒಂದು ಕರೆಕ್ಟ್ ಆಗಿರೋ
ವರ್ಡ್ ಅಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಪ್ರಸೂತಿ ತಜ್ಞ ಈಗಲೇ ಹೇಳಿದೆ, ಅಂದ್ರೆ ಹೆರಿಗೆ ಮಾಡಿಸ್ತಕ್ಕಂಥ ವೈದ್ಯರಿಗೆ ಏನಂತ ಕರೀತಾರೆ, ಗೈನಕಾಲಜಿಸ್ಟ್ ಅಲ್ವಾ. ಅಲ್ವಾ ಇಲ್ಲೇ ನೋಡಿದ್ವಿ ಹಿಂದೆ ಹೆರಿಗೆ ಮಾಡಿಸ್ತಕ್ಕಂಥವ್ರು ಅಲ್ವಾ. ಅರವಳಿಕೆ ಮದ್ದು ನೀಡೋರ್ಗೆ ಅಂತ ಕರೀತಾರೆ, ಇಲ್ಲಿ ಅನಸ್ತೇಶಿಯಾಯಿಸ್ಟ್ ಅಲ್ವಾ. ಸೊ ಹಂಗೆ ಈಗ ನಮ್ಗೆ ಈಗ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲೇ ಇದೆಯಲ್ಲ, ಇಲ್ಲೇ ಇದೆ ನೋಡಿ, ಒನ್ ಹೂ ಫೋರ್ಟೆಲ್ಸ್ ದ ಫ್ಯೂಚರ್ ಅಂದ್ರೆ ನಿನ್ನ ಫ್ಯೂಚರ್ ಬಗ್ಗೆ ಹೇಳೋಣ ಅಂತ ಕರಿತೀವಿ ಜ್ಯೋತಿಷಿ ಅಲ್ವಾ. ಜ್ಯೋತಿಷಿನ ಏನಂತ ಕರಿತೀವಿ, ಆಸ್ಟ್ರಾಲಜರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆದ್ರೆ ಆಸ್ಟ್ರೋನಮರ್ ಅಂದ್ರೇನು, ಆಸ್ಟ್ರೋನಟ್ ಅಂದ್ರೇನು, ಆರ್ಕಿಯೋಲಜಿಸ್ಟ್ ಅಂದ್ರೇನು ಸರ್. ಆಸ್ಟ್ರೋನಮರ್ಗೂ ಆಸ್ಟ್ರೋನಟ್ಗೂ ವೆರಿ ಇಂಪಾರ್ಟೆಂಟ್. ಆಸ್ಟ್ರೋನಟ್ ಅಂತಕ್ಕಂಥದ್ದು ನಾವು ಸ್ಪೇಸ್ಗೆ ಹೋಗ್ತಕ್ಕಂಥವನ್ನ. ಓಕೆ, ಇಲ್ಲಿದೆ ನೋಡಿ, ಆಸ್ಟ್ರೋನಟ್ ಎ ಪರ್ಸನ್ ಹೂ ಇಸ್ ಟ್ರೈನ್ ಟು ಟ್ರಾವೆಲ್ ಇನ್ ಸ್ಪೇಸ್ ಕಾರ್ಟ್. ಅಂದ್ರೆ ನಮ್ಮ ಸ್ಪೇಸ್ ಕಾರ್ಟ್ಗೆ ಅಂದ್ರೆ ಆಕಾಶಕ್ಕೆ ಜಿಗಿತಕ್ಕಂಥವನ್ನ ಆಸ್ಟ್ರೋನಟ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಸ್ಪೇಸ್ಗೆ ಹೋಗ್ತಕ್ಕಂಥವನ್ನ. ಇಲ್ಲಿ ಆಸ್ಟ್ರೋನಮರ್ ಅಂದ್ರೆ ಒಬ್ಬ ಸೈಂಟಿಸ್ಟ್. ಅವನು ಆಸ್ಟ್ರೋನಮಿ ಅಂತಂದ್ರೆ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡವನ್ನ ಸ್ಟಡಿ ಮಾಡ್ತಕ್ಕಂಥವ್ನು. ಎಕ್ಸೆಪ್ಟ್ ಅರ್ತ್, ಅದು ಬಿಟ್ಟು ಬ್ರಹ್ಮಾಂಡವನ್ನ ಸ್ಟಡಿ ಮಾಡ್ತಕ್ಕಂಥವ್ನು ಅಂದ್ರೆ ನಮ್ಮ ಆಕಾಶ ಕಾಯಗಳನ್ನ ಬ್ರಹ್ಮಾಂಡವನ್ನ ಸ್ಟಡಿ ಮಾಡ್ತಕ್ಕಂಥವ್ನ ಆಸ್ಟ್ರೋನಮರ್ ಅಂತ ಕರಿತೀವಿ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬನ್ನಿ, ಇಲ್ಲಿ ಆರ್ಕಿಯೋಲಜಿಸ್ಟ್ ಇದೆ. ಆರ್ಕಿಯೋಲಜಿಸ್ಟ್ ಅಂದ್ರೆ ಸರ್, ಅಗೇನ್ ಆರ್ಕಿಯೋಲಜಿಸ್ಟ್ ಸೈಂಟಿಸ್ಟ್. ಅವನು ಹ್ಯೂಮನ್ ಹಿಸ್ಟ್ರಿನ ಸ್ಟಡಿ ಮಾಡ್ತಾನೆ. ಹ್ಯೂಮನ್ ಹಿಸ್ಟ್ರಿ ಅಂದ್ರೆ ಇತಿಹಾಸ, ನಮ್ಮ ಇತಿಹಾಸ ಹೆಂಗ್ ಸ್ಟಡಿ ಮಾಡ್ತಾನೆ, ನಮ್ಮ ಇತಿಹಾಸನ. ಅಲ್ಲಿ ಕುರುಹುಗಳು ಸಿಗ್ತದೆ, ಡಿಗ್ಗಿಂಗ್ ಅಪ್ ಹ್ಯೂಮನ್ ರಿಮೈನ್ಸ್, ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಕುರುಹುಗಳು, ಅಲ್ಲಿ ಸಿಗ್ತಕ್ಕಂಥ ಶಾಸನಗಳು. ಸೊ ಇದನ್ನ ಸ್ಟಡಿ ಮಾಡ್ತಕ್ಕಂಥವ್ನ ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ. ಇವೆಲ್ಲ ಎಕ್ಸಾಂಪಲ್ ಕೊಡ್ತಾನೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬೇಡಿ. ಒನ್ ಹೂ ಕಲೆಕ್ಟ್ಸ್ ಪೋಸ್ಟೇಜ್ ಸ್ಟಾಂಪ್ಸ್. ಏನಂತೀವಿ ಸರ್, ಪೋಸ್ಟೇಜ್ ಸ್ಟಾಂಪ್ಸ್ ನ ಕಲೆಕ್ಟ್ ಮಾಡೋನ್ಗೆ ರೈಟ್ ಆನ್ಸರ್ ಹೇಳಿ. ಫಿಲಾಸಫರ್, ಪರ್ಕ್ಯೂಷನಿಸ್ಟ್, ಪೆಸಿಮಿಸ್ಟ್, ಫಿಲಾಟಲಿಸ್ಟ್. ಫಿಲಾಟಲಿಸ್ಟ್ ಇಸ್ ದ ರೈಟ್ ಆನ್ಸರ್. ಎಕ್ಸಾಂಪಲ್ ಕೇಳ್ತೇನೆ ಸರ್. ಪೋಸ್ಟೇಜ್ ಸ್ಟಾಂಪ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋನ್ಗೆ ಫಿಲಾಟಲಿಸ್ಟ್ ಅಂತೀವಿ. ಅದೇ ತರ ಇನ್ನೊಂದು ಕೇಳ್ತಾನೆ, ಒನ್ ಹೂ ಕಲೆಕ್ಟ್ ಕಾಯಿನ್ಸ್ ನ ಕಲೆಕ್ಟ್ ಮಾಡೋನ್ ಎಂತ ಕರಿತೀವಿ ಹೇಳಿ, ಆನ್ಸರ್ ಮಾಡಿ ಫಟಾಫಟ್ ಅಂತ ಆನ್ಸರ್ ಮಾಡಿ. ನಿಮ್ಗೆ ಗೊತ್ತಿರುತ್ತೆ, ನ್ಯೂಮಿಸ್ಮ್ಯಾಸ್ಟಿಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬನ್ನಿ, ನಾವು ಇತಿಹಾಸದಲ್ಲಿ ಓದಿದೀವಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ಫಿಲಾಸಫರ್ ಅಂತ ಕೂಡ ಅಂದ್ರೆ ತತ್ವಶಾಸ್ತ್ರಜ್ಞ, ತತ್ವ ಹೇಳ್ತಕ್ಕಂಥ ತತ್ವಶಾಸ್ತ್ರಜ್ಞ ಅಂದ್ರೆ ಅವನು ಪ್ರಪಂಚದ ಬಗ್ಗೆ ಮಾತಾಡ್ತಾನೆ. ಓಕೆ, ಆ ಒಂದು ಅಸ್ತಿತ್ವ ಬಗ್ಗೆ ಮಾತಾಡ್ತಾನೆ. ಸೊ ಇದು ಫಿಲಾಸಫರ್. ಪರ್ಕ್ಯೂಷನಿಸ್ಟ್ ಅಂದ್ರೆ ಪೆಸಿಮಿಸ್ಟ್ ಅಂದ್ರೇನು, ಸಿರಿ ಪೆಸಿಮಿಸ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಪೆಸಿಮಿಸ್ಟ್ ಅಂದ್ರೆ ನೆಗೆಟಿವ್ ಬಗ್ಗೆ ಮಾತಾಡ್ತಾನೆ ಯಾವಾಗ್ಲೂ. ಏನೇ ಸಿಕ್ಕರು ನೆಗೆಟಿವಿಟಿ, ಅವನ ಪೆಸಿಮಿಸ್ಟ್ ಅಂತ ಕರಿತೀನಿ. ನೆಗೆಟಿವ್ ಮೆಂಟಲ್ ಆಟಿಟ್ಯೂಡ್ ಇನ್ ವಿಚ್ ಅನ್ಡಿಸರಬಲ್ ಔಟ್ಕಮ್ ಆಂಟಿಸಿಪೇಟೆಡ್ ಫ್ರಮ್ ಗಿವನ್ ಸಿಚುಯೇಷನ್. ಯಾವುದೇ ಸಿಚುವೇಶನ್ ನೆಗೆಟಿವ್ ಮಾತಾಡ್ತಾನೆ. ಪಾಸಿಟಿವ್ ಮಾತಾಡಿದ್ರೆ ಏನಂತ ಕರ್ತೇವೆ, ಆಪ್ಟಿಮಿಸ್ಟಿಸಮ್ ಅಂತ ಕರಿತೀವಿ. ಪೆಸಿಮಿಸ್ಟಿಸಮ್ ಅಂದ್ರೆ ನೆಗೆಟಿವ್, ಆಪ್ಟಿಮಿಸ್ಟಿಸಮ್ ಅಂದ್ರೆ ಪಾಸಿಟಿವ್. ಇದ್ ನೆನ್ಪಿಟ್ಕೋಬೇಕು. ಇದು ಪರ್ಕ್ಯೂಷನಿಸ್ಟ್ ಅಂದ್ರೆ ಇದೊಂದು ಪ್ಲೇಯರ್. ಅಂದ್ರೆ ನಮ್ಮ ಒಂದು ಆರ್ಕೆಸ್ಟ್ರಾದಲ್ಲಿ ಡ್ರಮ್ ಇರುತ್ತಲ್ಲ, ಡ್ರಮ್ ಜೊತೆ ಇನ್ನೊಂದು ಅದ್ರ ಪಕ್ಕ ಇರುತ್ತೆ, ತುಂಬಾ ಇರ್ತಲ್ಲ ಅದ್ರ ಪಕ್ಕ, ಅದನ್ನೆಲ್ಲ ಪ್ಲೇ ಮಾಡೋದ ಪರ್ಕ್ಯೂಷನಿಸ್ಟ್ ಅಂತ ಕರಿತೀವಿ. ಅದೊಂದು ಇನ್ಸ್ಟ್ರೂಮೆಂಟ್ ಅದು. ಓಕೆ, ಪರ್ಕ್ಯೂಷನಿಸ್ಟ್ ಅಂತ ಇಲ್ಲಿದೆ. ಪರ್ಕ್ಯೂಷನಿಸ್ಟ್ ಅದೊಂದು ಇನ್ಸ್ಟ್ರೂಮೆಂಟ್. ಇಷ್ಟು ನೋಡಿ, ಇಲ್ಲಿ ನಾವು ಎಷ್ಟು ತಿಳ್ಕೊಂಡ್ವಿ ಸರ್, ಇಲ್ಲಿ 4 ಬಗ್ಗೆ ತಿಳ್ಕೊಂಡ್ವಿ, 8 ತಿಳ್ಕೊಂಡ್ವಿ ಅಲ್ವಾ, 8 ತಿಳ್ಕೊಂಡ್ವಿ. ನೆಕ್ಸ್ಟ್ ಬನ್ನಿ ಸರ್. ಎ ಪರ್ಸನ್ ಹೂ ಇಸ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬಲಿ ಅಂಡ್ ಲಾಜಿಕಲಿ ಈಸ್ ಕಾಲ್ಡ್. ಅಂದ್ರೆ ಕರೆಕ್ಟ್ ಆಗಿ ಥಿಂಕ್ ಮಾಡ್ತಾನೆ, ಲಾಜಿಕಲಿ ಥಿಂಕ್ ಮಾಡ್ತಾನೆ, ಅವನ ರಾಷನಲಿಸ್ಟ್ ಅಂತ ಕರಿತೀವಿ. ಅವನ ಏನ್ ಮಾಡ್ತಾನೆ, ರಾಷನಲಿಸ್ಟ್ ಅಂತ ಕರಿತೀವಿ. ಓಕೆ, ಲಾಜಿಕಲ್ ಥಿಂಕ್ ಮಾಡ್ತಾನೆ ಸರ್, ತರ್ಕಬದ್ಧ. ರಾಷನಲಿಸ್ಟ್ ಅಂದ್ರೆ ತರ್ಕಬದ್ಧವಾಗಿ ಥಿಂಕ್ ಮಾಡ್ತಾನೆ. ಓಕೆ, ಇಲ್ಲಿ ನೋಡಿ, ಆಪ್ಟಿಮಿಸ್ಟ್ ಅಂದ್ರೆ ನೆಗೆಟಿವ್ ಅಲ್ಲ ಪಾಸಿಟಿವ್, ಅಂದ್ರೆ ಧನಾತ್ಮಕವಾಗಿ. ಪೆಸಿಮಿಸ್ಟ್ ಅಂದ್ರೆ ನೆಗೆಟಿವ್, ಋಣಾತ್ಮಕವಾಗಿ ಥಿಂಕ್ ಮಾಡ್ತಕ್ಕಂಥವ್ರು. ಕೊರಿಯೋಗ್ರಾಫರ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಜಿ ಕನ್ನಡ ನೋಡ್ತೀರಾ, ಡಿ.ಕೆ.ಡಿ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತಾರೆ. ಅಂದ್ರೆ ನೃತ್ಯ ಸಂಯೋಜಕ ಅಂತ ಕರಿತೀವಿ, ನೃತ್ಯ ಸಂಯೋಜಕ. ಓಕೆ, ನೆಕ್ಸ್ಟ್ ಬನ್ನಿ. ಒನ್ ಹೂ ಮೇಕ್ಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಬರ್ಡ್ಸ್ ಈಸ್ ಕಾಲ್ಡ್. ಅಂದ್ರೆ ಪಕ್ಷಿ ವಿಜ್ಞಾನ, ಪಕ್ಷಿಯನ್ನ ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ತಕ್ಕಂಥವನ್ನ ಏನಂತ ಕರಿತೀವಿ ಎಂತ ಕರಿತೀವಿ, ಸೈಂಟಿಸ್ಟ್ ಅಲ್ಲ, ಜುವಾಲಜಿಸ್ಟ್ ಅಲ್ಲ, ಆರ್ನಿಥಾಲಜಿಸ್ಟ್ ಅಂತ ಕರಿತೀವಿ. ಆರ್ನಿ ಅಂದ್ರೆ ಪಕ್ಷಿ, ಆರ್ನೋ. ಸೊ ಅದನ್ನ ಸ್ಟಡಿ ಮಾಡೋದು ಲಾಜಿಸ್ಟ್ ಅಂದ್ರೆ ಪಕ್ಷಿ ವಿಜ್ಞಾನಿ ಅಂತ ಕರಿತೀವಿ. ಓಕೆ, ಫಿಸಿಸಿಸ್ಟ್ ಅಂದ್ರೆ ಯಾರು ಸರ್, ಫಿಸಿಸಿಸ್ಟ್ ಅಂದ್ರೆ ಭೌತ ವಿಜ್ಞಾನಿ
ಅಂದ್ರೆ ಭೌತಶಾಸ್ತ್ರ ಸ್ಟಡಿ ಮಾಡ್ತಕ್ಕಂಥವನು. ಓಕೆ, ಸೈಂಟಿಸ್ಟ್ ಇವನು ವಿಜ್ಞಾನಿ. ಓಕೆ, ಸೈಂಟಿಸ್ಟ್ ಅಂದ್ರೆ ಜಸ್ಟ್ ವಿಜ್ಞಾನಿ, ಸೈನ್ಸ್ ನ ಸ್ಟಡಿ ಮಾಡ್ತಕ್ಕಂಥವನು. ಜುವಾಲಜಿಸ್ಟ್ ಅಂದ್ರೇನು? ಪ್ರಾಣಿಶಾಸ್ತ್ರಜ್ಞ, ಪ್ರಾಣಿ ಶಾಸ್ತ್ರ, ಪ್ರಾಣಿಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥವನು ಜುವಾಲಜಿಸ್ಟ್. ಅದು ಸಸ್ಯಗಳ ಬಗ್ಗೆ ಸ್ಟಡಿ ಮಾಡ್ತಾನು ಬಾಟನಿ ಅಂತ ಕರಿತೀವಿ, ಅಥವಾ ಬಾಟನಿಸ್ಟ್ ಅಂತ ಕರಿತೀವಿ. ಬಾಟನಿ ಅಂದ್ರೆ ಸಸ್ಯಶಾಸ್ತ್ರ, ಬಾಟನಿಸ್ಟ್ ಅಂದ್ರೆ ಸಸ್ಯವನ್ನು ಸ್ಟಡಿ ಮಾಡ್ತಕ್ಕಂಥವನ್ನ ಬಾಟನಿಸ್ಟ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಈಗ ಪ್ಯಾಸೇಜ್ 66 ಇಂದ 70. ಓಕೆ, ವೆರಿ ಇಂಪಾರ್ಟೆಂಟ್. ಈ ತರ ಪ್ಯಾಸೇಜ್ ಕೊಟ್ಟಾಗ ಸ್ನೇಹಿತರೆ ನಾನು ನಿಮಗೆ ಒಂದು ಟ್ರಿಕ್ ಅಂದ್ರೆ ಏನಿಲ್ಲ, ಅದು ಹೆಂಗೆ ಸಾಲ್ವ್ ಮಾಡೋ ರೀತಿ ಹೇಳ್ಕೊಡ್ತೇನೆ, ಈಸಿ ರೀತಿ ಹೇಳ್ಕೊಡ್ತೇನೆ. ಅದಕ್ಕೆ ಒಂದೇ ಪೇಜ್ ಅಲ್ಲಿ ಕರೆಕ್ಟ್ ಫುಲ್ ಪ್ಯಾಸೇಜ್ ತಗೊಂಡಿದ್ದೀನಿ. ಪ್ಯಾಸೇಜ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ, ಅದಕ್ಕೆ ಒಂದೇ ಪೇಜ್ ಅಲ್ಲಿ ತಗೊಂಡಿದ್ದೀನಿ. ಈ ಪ್ಯಾಸೇಜ್ ಓದಕ್ಕಿಂತ ಮುಂಚೆ ಸ್ನೇಹಿತರೆ ಫಸ್ಟ್ ನೀವೇನ್ ಮಾಡ್ಬೇಕು, ಕ್ವಶನ್ ಎಷ್ಟಿದೆ ನೋಡ್ಬೇಕು. 66, 67, 68, 69, 70, 5 ಇದೆ. ಸೊ ಪ್ರತಿಯೊಂದು ಕ್ವಶನ್ ಫಸ್ಟ್ ಓದ್ಬೇಕು ನೀವು. ಏನಕ್ಕೆ ಅಂದ್ರೆ ಪ್ಯಾಸೇಜ್ ಅಲ್ಲಿ ಏನಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಈಗ ನೋಡಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಬೋತ್ ಮ್ಯಾರಿ ಅಂಡ್ ಡೇನ್ ಲೈಕ್ ದ ಕಾರ್ಪೆಟ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ದ ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್ is plain dot small big. Okay, according to the passage the pink and purple carpet dot stripes. Okay, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪ್ಯಾಸೇಜ್ ಅಲ್ಲಿ ಸ್ನೇಹಿತರೆ ಕಾರ್ಪೆಟ್ ಬಗ್ಗೆ ಮಾತಾಡ್ತಾನೆ, ಅದ್ರ ಕಲರ್ಸ್ ಅದ್ರ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಮ್ಯಾರಿ ಮತ್ತೆ ಡೇನ್ ಅಂತಕ್ಕಂಥವ್ರ ಬಗ್ಗೆ ಮಾತಾಡ್ತಾನೆ, ಅವ್ರಿಬ್ರು ಕಾರ್ಪೆಟ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅಂತ. ನೋಡಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಮ್ಯಾರಿ ಅಂಡ್ ಡೇನ್ want to put the new carpet in their bedroom, dining, living, bathroom. Okay, so ಈ ನ್ಯೂ ಕಾರ್ಪೆಟ್ ನ ಎಲ್ಲೋ ಹಾಕ್ಬೇಕು, ಬೆಡ್ರೂಮ್ ಅಲ್ಲೋ, ಡೈನಿಂಗ್ ಹಾಲ್ ಅಲ್ಲೋ, ಲಿವಿಂಗ್ ಹಾಲ್ ಅಲ್ಲೋ, ಬಾತ್ರೂಮ್. ಲಿವಿಂಗ್ ಅಂದ್ರೆ ಹಾಲ್. ಓಕೆ, ಮ್ಯಾರಿ ಅಂಡ್ ಡೇನ್ ಡು ನಾಟ್ ಸಿ ಎ ಬ್ಲಾಕ್ ಕಾರ್ಪೆಟ್, ಬ್ಲೂ ಕಾರ್ಪೆಟ್, ಪಿಂಕ್, ಪರ್ಪಲ್, ಟ್ಯಾನ್ ಕಾರ್ಪೆಟ್, ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ನನಗೆ ಏನ್ ಗೊತ್ತಾಯ್ತು, ಇಲ್ಲಿ ಯಾವ್ದೋ ಒಂದು ಕಾರ್ಪೆಟ್ ಸೆಲೆಕ್ಷನ್ ಹೋಗಿದ್ದಾರೆ ಮ್ಯಾರಿ ಅಂಡ್ ಡೇನ್ ಅಂತಕ್ಕಂಥವ್ರು. ಇಲ್ಲಿ ಯಾವ್ದೋ ಸ್ಪೆಸಿಫಿಕ್ ಆಗಿ ಅವನು ಕಲರ್ ನೋಡ್ತಾ ಇದ್ದಾನೆ, ಕಲರ್ ಜೊತೆಗೆ ಪ್ಯಾಟರ್ನ್ ನೋಡ್ತಾ ಇದ್ದಾರೆ, ಅದು ಚಿಕ್ಕದೋ ಸ್ಮಾಲೋ, ಮತ್ತೆ ಎಲ್ಲಿಗೆ ಹಾಕ್ಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದು ನನ್ ಕಾರ್ಪೆಟ್ ಬಗ್ಗೆ ಮಾತಾಡ್ತಾ ಇದ್ರಿ ಪ್ಯಾಸೇಜ್ ಅಲ್ಲಿ ಇಬ್ರು ಸೇರಿ ಅಂತ ಗೊತ್ತಾಯ್ತು. ಈಗ ಈ ಕ್ವಶನ್ ಇಲ್ಲಿ ನೀವು ಪ್ಯಾಸೇಜ್ ನ ಓದಿ, ರೀಡ್ ಮಾಡಿ ಪ್ಯಾಸೇಜ್ ನ. ಈ ರೀಡ್ ಮಾಡ್ತಾರೆ ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ ಎಷ್ಟೊಂದ್ ಕಡೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ದ ಲಿವಿಂಗ್ ರೂಮ್ ಡಸ್ ನಾಟ್, ಫಸ್ಟ್ ಓದ್ಕೊಂಬಿಡಿ ಬೇಕಾದ್ರೆ ಒಂದ್ಸಲ ಪ್ಯಾಸೇಜ್ ನ. ಒಂದ್ಸಲ ಓದ್ಬೇಕಾದ್ರೆ ನಿಮ್ಗೆ ಈ ಕ್ವಶನ್ ಜ್ಞಾಪಕ ಇದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ದ ಲಿವಿಂಗ್ ರೂಮ್ ಡಸ್ ನಾಟ್ ಲುಕ್ ಗುಡ್, ಇಟ್ ಲುಕ್ಸ್ ಬ್ಯಾಡ್ ವಿತೌಟ್. ನೋಡಿ, ಇಲ್ಲೇ ಸಿಕ್ಕೋಯ್ತು ನನಗೆ. ಲಿವಿಂಗ್ ರೂಮ್ ಗೆ ಕಾರ್ಪೆಟ್ ತರಕ್ ಹೋಗ್ತಾ ಇದಾರೆ ಅಂತ ನೋಡಿ. ಮ್ಯಾರಿ ಅಂಡ್ ಡೇನ್ ವಾಂಟ್ಸ್ ಟು ಬೈ ಎ ಕಾರ್ಪೆಟ್, ದೇ ವಾಂಟ್ ಟು ಬೈ ಎ ಕಾರ್ಪೆಟ್ ಫಾರ್ ದೇರ್ ಲಿವಿಂಗ್ ರೂಮ್. ಅವ್ರ ಲಿವಿಂಗ್ ರೂಮ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹಾಲ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಅಲ್ಲಿ ಕಾರ್ಪೆಟ್ ತರಬೇಕು ಅಂತ ಅವ್ರು ಹೋಗ್ತಾ ಇದಾರೆ. ಎಲ್ಲಿಗೆ? ಲಿವಿಂಗ್ ರೂಮ್ಗೆ ಅಂತ. ನೋಡಿ, ಈ ಕ್ವಶನ್ಗೆ ಆನ್ಸರ್ ಸಿಕ್ಕೋಯ್ತು. ಇಲ್ಲಿ ಹಾಕಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಮ್ಯಾರಿ ಅಂಡ್ ಡೇನ್ ವಾಂಟ್ ಟು ಪುಟ್ ದ ನ್ಯೂ ಕಾರ್ಪೆಟ್ ಇನ್ ದೇರ್. ಅವರು ಹೊಸ ಕಾರ್ಪೆಟ್ ನ ಎಲ್ಲಿ ಹಾಕ್ಬೇಕು ಅಂತಿದ್ದಾರೆ? ಲಿವಿಂಗ್ ರೂಮ್ ಅಲ್ಲಿ ಹಾಕ್ಬೇಕು ಅಂತಿದ್ದಾರೆ. ನೋಡಿದ್ರ, ಆನ್ಸರ್ ಸಿಕ್ಕೋಯ್ತು. ಅದಕ್ಕೆ ಕೇಳಿದ ಕ್ವಶನ್ ಫಸ್ಟ್ ಓದಿ ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ದೇ ಗೋ ಟು ದ ಸ್ಟೋರ್, ದೇ ಲುಕ್ ಅಟ್ ದ ಕಾರ್ಪೆಟ್ಸ್, ದೇ ಆರ್ ಮೆನಿ ಕಲರ್ಸ್, ತುಂಬಾ ಕಲರ್ ಇದೆ. ದೇ ಆರ್ ಮೆನಿ ಸೈಜಸ್. ಓಕೆ, ಸಮ್ ಹ್ಯಾವ್ ಪ್ಯಾಟರ್ನ್, ಸಮ್ ಆರ್ ಪ್ಲೇನ್. ಒಂದಷ್ಟು ಪ್ಯಾಟರ್ನ್ ಇದೆ, ಒಂದಷ್ಟು ಪ್ಲೇನ್ ಆಗಿದೆ. ನೆಕ್ಸ್ಟ್ ಬನ್ನಿ, ಮ್ಯಾರಿ ಲೈಕ್ಸ್ ಎ ಪಿಂಕ್ ಅಂಡ್ ಪರ್ಪಲ್ ಕಾರ್ಪೆಟ್. ಓಕೆ, ನೋಡಿ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಂಡೆ. ಇಟ್ ಹ್ಯಾಸ್ ಡಾಟ್ಸ್. ನೋಡಿ, ಇದಕ್ಕೆ ಡಾಟ್ ಇದೆ. ಇಟ್ ಹ್ಯಾಸ್ ಪಿಂಕ್ ಅಂಡ್ ಪರ್ಪಲ್ ಡಾಟ್ಸ್. ಡ್ಯಾನ್ ಸೇಸ್ ನೋ. ಓಕೆ, ಡ್ಯಾನ್ ಬೇಡ ನನಗಿದು ಅಂತಾರೆ. ಇಟ್ ಡಸ್ ನಾಟ್ ಲೈಕ್ ಅಂದ್ರೆ ಡ್ಯಾನ್ ಈ ಕಲರ್ ಇಷ್ಟ ಆಗ್ಲಿಲ್ಲ. ಇಟ್ ಡಸ್ ನಾಟ್ ಲೈಕ್ ದ ಪ್ಯಾಟರ್ನ್. ಈ ಪ್ಯಾಟರ್ನ್ ಡಾಟ್ ಪ್ಯಾಟರ್ನ್ ಇದೆಯಲ್ಲ, ಇದು ಇಷ್ಟ ಆಗ್ಲಿಲ್ಲ. ಇಟ್ ಡಸ್ ನಾಟ್ ಲೈಕ್ ದ ಸೈಜ್. ಅವ್ನ ಸೈಜು ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಪಿಂಕ್ ಅಂಡ್ ಪರ್ಪಲ್ ಕಾರ್ಪೆಟ್ ದೊಡ್ಡದಾಗಿದೆ, ಈಸ್ ಟೂ ಬಿಗ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಬನ್ನಿ. ಡ್ಯಾನ್ ಲೈಕ್ ಎ ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್, ಇಟ್ ಹ್ಯಾಸ್ ಸ್ಟ್ರೈಪ್ಸ್. ಓಕೆ, ಇದರಲ್ಲಿ ಸ್ಟ್ರೈಪ್ಸ್ ಇದೆ. ಓಕೆ, ಯಾವುದು? ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್ ಅಲ್ಲಿ ಇಟ್ ಹ್ಯಾಸ್ ಗ್ರೀನ್ ಅಂಡ್ ರೆಡ್ ಸ್ಟ್ರೈಪ್ಸ್. ಮ್ಯಾರಿ ಅವಳು ಏನ್ ಮಾಡ್ತಾರೆ, ಡ್ಯಾನ್ ಇದನ್ನ ಇಷ್ಟಪಟ್ಟ, ಆದ್ರೆ ಮ್ಯಾರಿ ನೋ ಅಂತಾಳೆ, ಬೇಡ ಇದು, ಯಾಕಂದ್ರೆ ಅವ್ರ ಕಲರ್ ಇಷ್ಟ ಆಗ್ಲಿಲ್ಲ. ಶಿ ಡಸ್ ನಾಟ್ ಲೈಕ್ ದ ಪ್ಯಾಟರ್ನ್ ಇಷ್ಟ ಆಗ್ಲಿಲ್ಲ. ಶಿ ಡಸ್ ನಾಟ್ ಲೈಕ್ ದ ಸೈಜ್ ಇಷ್ಟ ಆಗ್ಲಿಲ್ಲ. ದ ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್ ಇಸ್ ಟೂ ಸ್ಮಾಲ್, ಇದು ತುಂಬಾ ಚಿಕ್ಕದಿದೆ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಮ್ಯಾರಿ ಅಂಡ್ ಡ್ಯಾನ್ ಸಿ ಎ ಟ್ಯಾನ್ ಕಾರ್ಪೆಟ್. ಟ್ಯಾನ್ ಕಲರ್ ಇರ್ತಕ್ಕಂಥ ಕಾರ್ಪೆಟ್ ನೋಡ್ತಾರೆ. ಅಂದ್ರೆ ಒಂದ್ ರೀತಿ ಟ್ಯಾನ್ ಕಲರ್ ಅಂದ್ರೆ ಒಂದ್ ರೀತಿ ಮಾಸಿದ ಕಲರ್ ಇರುತ್ತೆ ಅದು. ಇಟ್ ಡಸ್ ನಾಟ್ ಹ್ಯಾವ್ ಡಾಟ್ಸ್. ಓಕೆ, ಡಾಟ್ಸ್ ಇಲ್ಲ, ಅದ್ರಲ್ಲಿ ಸ್ಟ್ರೈಪ್ಸು ಇಲ್ಲ. ಸ್ಟ್ರೈಪ್ಸ್ ಅಂದ್ರೆ, ಡಾಟ್ಸ್ ಅಂದ್ರೆ ಹಿಂಗೆ ಕಾರ್ಪೆಟ್ ಅಲ್ಲಿ, ಈ ಕಾರ್ಪೆಟ್ ಅಲ್ಲಿ ಡಾಟ್ಸ್ ಇದೆ. ಸ್ಟ್ರೈಪ್ಸ್ ಅಂದ್ರೆ ಏನು ಸರ್? ಸ್ಟ್ರೈಪ್ಸ್ ಅಂದ್ರೆ ಹಿಂಗೆ ಸ್ಟ್ರೈಪ್ಸ್ ಇರುತ್ತೆ, ಸ್ಟ್ರೈಪ್ಸು ಇಲ್ಲ. ಓಕೆ, ಇಟ್ ಈಸ್ ಅ ಪ್ಲೇನ್, ಏನು ಇಲ್ದಿರ ಪ್ಲೇನ್ ಕಾರ್ಪೆಟ್ ಇದು. ಓಕೆ, ಇಟ್ ಈಸ್ ಅ ಟ್ಯಾನ್ ಅಂಡ್ ಪ್ಲೇನ್. ಡ್ಯಾನ್ ಲೈಕ್ಸ್ ದ ಟ್ಯಾನ್ ಕಾರ್ಪೆಟ್, ಮ್ಯಾರಿ ಲೈಕ್ಸ್ ದ ಟ್ಯಾನ್ ಕಾರ್ಪೆಟ್. ಇಬ್ರಿಗೂ ಇಷ್ಟ ಆಗೋಯ್ತಂತೆ. ದೇ ಬೋತ್ ಲೈಕ್ ದ ಕಲರ್, ಇಬ್ರಿಗೂ ಕಲರ್ ಇಷ್ಟ ಆಯ್ತು. ದೇ ಬೋತ್ ಲೈಕ್ ದ ಸೈಜ್, ದೇ ಬೋತ್ ಸೇ ಯೆಸ್. ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ಕಲರ್ ಇಷ್ಟ ಆಯ್ತು, ಸೈಜು ಸರಿ ಇದೆ, ಇಬ್ರು ಕೂಡ ಎಸ್ ಅಂತ ಹೇಳ್ತಾರೆ.
ಫೈನ್. ನೆಕ್ಸ್ಟ್ ಮ್ಯಾರಿ ಅಂಡ್ ಡ್ಯಾನ್ ಬೈ ದ ಟ್ಯಾನ್ ಕಾರ್ಪೆಟ್. ಸೊ ಟ್ಯಾನ್ ಕಾರ್ಪೆಟ್ ನ ಕೊನೆಗೆ ತಗೋತಾರೆ, ಬೈ ಅಂದ್ರೆ ತಗೊಳ್ಳೋದು. ದೇ ಪುಟ್ ದ ಕಾರ್ಪೆಟ್ ಇನ್ ದ ಲಿವಿಂಗ್ ರೂಮ್. ದ ಲಿವಿಂಗ್ ರೂಮ್ ಲುಕ್ಸ್ ವಂಡರ್ಫುಲ್ ವಿತ್ ದ ನ್ಯೂ ಕಾರ್ಪೆಟ್. ಓಕೆ, ಈಗ ನೋಡಿ ಆನ್ಸರ್ ಟಕ 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 ಅಂತ ಬರುತ್ತೆ. ಈಗ ನೋಡಿ, ಮ್ಯಾರಿ ಅಂಡ್ ಡ್ಯಾನ್ ಡು ನಾಟ್ ಸಿ. ಮ್ಯಾರಿ ಮತ್ತೆ ಡ್ಯಾನ್ ಯಾವ್ದನ್ನು ನೋಡಿಲ್ಲ ಅಂತ ಕೇಳಿರೋ ಕ್ವಶನ್ ಇದು. ಯಾವ್ದು ನೋಡಿಲ್ಲ? ಆಪ್ಷನ್ ನೋಡಿ, ಬ್ಲಾಕ್ ಅಂಡ್ ಬ್ಲೂ, ಪಿಂಕ್ ಅಂಡ್ ಪರ್ಪಲ್, ಟ್ಯಾನ್ ಕಾರ್ಪೆಟ್, ಗ್ರೀನ್ ಅಂಡ್ ರೆಡ್. ದಿಸ್ ಇಸ್ ದ ರೈಟ್ ಆನ್ಸರ್. ಬ್ಲಾಕ್ ಅಂಡ್ ಬ್ಲೂ ಎಲ್ಲಿತ್ತು? ಇಲ್ಲಿ ನೋಡಿ, ಬನ್ನಿ ಹಿಂದಕ್ಕೆ. ಇಲ್ಲಿ ನೋಡಿ ಯಾವ ಕಲರ್? ಪಿಂಕ್ ಅಂಡ್ ಪರ್ಪಲ್ ಮ್ಯಾರಿ ನೋಡಿದ್ಲು, ಡ್ಯಾನ್ ಗ್ರೀನ್ ಅಂಡ್ ರೆಡ್ ನೋಡಿದ್ದ. ಇವರಿಬ್ರು ಸೇರಿ ಇಲ್ಲಿ ನೋಡಿ ಟ್ಯಾನ್ ನೋಡಿದ್ರು. ಇಲ್ಲಿ ಬ್ಲೂ ಮತ್ತೆ ಗ್ರೀನ್ ಇಲ್ವೇ ಇಲ್ಲ. ಸೊ ಇದು ರೈಟ್ ಆನ್ಸರ್ ಆಗುತ್ತೆ. ಈ ಕ್ವಶನ್ ಗೆ ನಾವು ಆಲ್ರೆಡಿ ಆನ್ಸರ್ ಮಾಡಿದ್ವಿ. ಲಿವಿಂಗ್ ರೂಮ್ ಗೆ ಕಾರ್ಪೆಟ್ ಬೇಕಾಗಿರೋದು. ನೆಕ್ಸ್ಟ್ ಬನ್ನಿ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ದ ಪಿಂಕ್ ಅಂಡ್ ಪರ್ಪಲ್ ಕಾರ್ಪೆಟ್ ಹ್ಯಾಸ್ ಡಾಟ್ಸ್, ಸ್ಟ್ರೈಪ್ಸ್, ಇಸ್ ಟೂ ಸ್ಮಾಲ್, ಇಸ್ ಟೂ ಪ್ಲೇನ್. ಯಾವ ಕರೆಕ್ಟ್ ಆನ್ಸರ್ ಸರ್? ಜ್ಞಾಪಕ ಇದೆಯಾ? ಇಟ್ ಹ್ಯಾಸ್ ಡಾಟ್ಸ್. ಡಾಟ್ಸ್ ಇದೆ ಅಲ್ಲಿ ನೋಡಿ, ಪಿಂಕ್ ಅಂಡ್ ಪರ್ಪಲ್. ಇಲ್ಲಿ ನೋಡಿ, ಇಲ್ಲಿ ಬನ್ನಿ ವಾಪಸ್ಸು. ಪಿಂಕ್ ಮತ್ತೆ ಪರ್ಪಲ್ ಕಾರ್ಪೆಟ್ ಇದೆ. ಇದು ನೋಡಿ ಡಾಟ್ಸ್, ಡಾಟ್ಸ್ ಇರೋದು ಇದು. ಇಟ್ ಹ್ಯಾಸ್ ಎ ಪಿಂಕ್ ಅಂಡ್ ಪರ್ಪಲ್ ಡಾಟ್ಸ್. ಓಕೆ, ಬಟ್ ಇಟ್ಸ್ ಟೂ ಸ್ಮಾಲ್, ಇದು ಟೂ ಬಿಗ್. ಇದು ನೋಡಿ ಬಿಗ್, ಇದು ಕೆಳಗಡೆ ನೋಡಿ ಇಲ್ಲಿ, ಇದು ದಿಸ್ ಇಸ್ ಕಾಲ್ಡ್ ಬಿಗ್ ಇದು. ಓಕೆ, ಸೊ ಅಲ್ಲಿಗೆ ಏನು ಸರ್? ಡಾಟ್ಸ್ ಇದೆ ಅಂತ ಆಯ್ತು. ಡಾಟ್ಸ್ ಇದೆ, ಇಲ್ಲೆಲ್ಲೂ ಬಿಗ್ ಇದೆಯಾ? ಬಿಗ್ ಇಲ್ವೇ ಇಲ್ಲ ನೋಡಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ದ ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್ ಈಸ್ ಪ್ಲೇನ್, ಡಾಟ್ಸ್ ಈಸ್ ಟೂ ಬಿಗ್, ಈಸ್ ಟೂ ಸ್ಮಾಲ್. ಅಗೇನ್ ಇಲ್ಲಿ ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್ ಏನಾಗಿದೆ ಸರ್? ಟೂ ಸ್ಮಾಲ್ ಆಗಿತ್ತು. ಎಸ್, ದಿಸ್ ಇಸ್ ರೈಟ್ ಅಂತ. ಇಲ್ಲಿ ಜೊತೆಗೆ ಇಲ್ಲಿ ಏನಾಗಿತ್ತು? ಅಲ್ಲಿ ಸ್ಟ್ರೈಪ್ಸ್ ಇತ್ತು, ಅದ್ರಲ್ಲಿ ಸ್ಟ್ರೈಪ್ಸ್ ಇತ್ತು. ಆದ್ರೆ ಇಲ್ಲಿ ಆಪ್ಷನ್ ಸ್ಟ್ರೈಪ್ಸ್ ಕೊಟ್ಟೇ ಇಲ್ಲ, ಸ್ಟ್ರೈಪ್ಸ್ ಕೊಟ್ಟೇ ಇಲ್ಲ. ಹಾಗಾಗಿ ಟೂ ಸ್ಮಾಲ್ ಆಗಿ ಟಿಕ್ ಆಗ್ಬೇಕು. ನೋಡಿ ಹಿಂದಕ್ಕೆ ಬನ್ನಿ, ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್ ಅಲ್ವಾ? ಹಿಂದಕ್ಕೆ ಬನ್ನಿ, ಇಲ್ಲಿ ನೋಡಿ ಗ್ರೀನ್ ಅಂಡ್ ರೆಡ್ ಕಾರ್ಪೆಟ್, ಇಟ್ ಹ್ಯಾಸ್ ಎ ಸ್ಟ್ರೈಪ್ಸ್. ಇಲ್ಲಿ ನೋಡಿ, ಇಟ್ ಹ್ಯಾಸ್ ಎ ಸ್ಟ್ರೈಪ್ಸ್. ಸೊ ಇಟ್ ಹ್ಯಾಸ್ ಎ ಸ್ಟ್ರೈಪ್ಸ್, ಬಟ್ ಅವನ ಆಪ್ಷನ್ ಸ್ಟ್ರೈಪ್ಸ್ ಕೊಟ್ಟಿಲ್ಲ. ಬಟ್ ಏನಿದೆ ಇಲ್ಲಿ ಸರ್? ಇಲ್ಲಿ ಏನಿದೆ ನೋಡಿ, ವೆರಿ ಇಂಪಾರ್ಟೆಂಟ್. ಏನಿದೆ ಇಲ್ಲಿ? ಟೂ ಸ್ಮಾಲ್ ಅಂತ ಇದೆ ನೋಡಿ, ಟೂ ಸ್ಮಾಲ್ ಅಂತ ಇದೆ. ಸ್ಟ್ರೈಪ್ಸ್ ಇದೆ ಸರ್, ಟೂ ಸ್ಮಾಲ್ ಅಂತ ಇದೆ. ಬನ್ನಿ ಈ ಕಡೆ ನೋಡಿ, ಇಲ್ಲಿ ಎಲ್ಲೂ ಸ್ಟ್ರೈಪ್ಸ್ ಬಗ್ಗೆ ಮಾತಾಡಿಲ್ಲ ಅವನು. ಓಕೆ, ಬಟ್ ಟೂ ಸ್ಮಾಲ್ ಇದೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಬೋತ್ ಮ್ಯಾರಿ ಅಂಡ್ ಡ್ಯಾನ್ ಲೈಕ್ ದ. ಇಬ್ರು ಯಾವ್ದು ಲೈಕ್ ಮಾಡಿದ್ರು ಸರ್? ಟ್ಯಾನ್ ಕಾರ್ಪೆಟ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈಸಿ ಕ್ವಶನ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಮುಗೀತು. ಸೊ ನೋಡಿ, ಇಲ್ಲ ಇವತ್ತೊಂದಷ್ಟು ಕ್ವಶನ್ ಡಿಸ್ಕಸ್ ಮಾಡಿದ್ನಿ ಸ್ನೇಹಿತರೆ. ನಿಮಗೆ PQ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೇಕು ಅನ್ಕೋತೀನಿ. ಪ್ರಾಬ್ಲಮ್ ಇಲ್ಲ, ನೀವು ಎಷ್ಟು ಕ್ವಶನ್ಸ್, ನೀವು ಎಷ್ಟು ಲಾಟ್ ಆಫ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ರೆ, ಸಾಲ್ವ್ ಮಾಡಿದ್ರೆ ಸರ್, ಅವಾಗ ನಿಮ್ಗೆ ಅದು ಈಸಿ ಆಗ್ತಾ ಹೋಗುತ್ತೆ. ನೀವು ಸಾಲ್ವ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನಿಮ್ಮ ಪರ್ಫೆಕ್ಟ್ನೆಸ್ ಅಲ್ಲಿ ಸಿಗ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನು ಬರುತ್ತೆ, ಡೋಂಟ್ ವರಿ. ನಾನೇ ವೆರೈಟಿ ಕ್ವಶನ್ಸ್ ತಗೋತೀನಿ. ಈಗ ಕಂಟಿನ್ಯೂ ಮಾಡ್ತೀನಿ ಸೀರೀಸ್ ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ನಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸರ್.